ಹಾಯ್ ಹಲೋ ನಮಸ್ತೆ ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಡಯಾನ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಕರ್ನಾಟಕದ ಮನೆ ಮಾತಾಗಿರುವಂತಹ ಕಾಮಿಡಿ ಶೋ ಕಿಲಾಡಿಯ ಸೂಪರ್ ಸ್ಟಾರ್ ಕಮಿಡಿಯನ್ ಕಿರುತೆರೆಯ ಉಮಾಶ್ರೀ ಅಂತಲೂ ಕೂಡ ಇವ್ರನ್ನ ಹೇಳ್ಬಹುದು. ಪಟಪಟ ಅಂತ ಹರಳುರ್ದಂಗೆ ಮಾತಾಡುವಂತಹ ಉತ್ತರ ಕರ್ನಾಟಕದ ಪಟಾಕಿ ನಮ್ಮ ಜೊತೆ ಇದೆ. ಹಾಗಾದರೆ ಅವ್ರು ಯಾರು ಅಂತ ನೀವು ಥಿಂಕ್ ಮಾಡೋದು ಕೂಡ ಬೇಡ. ಯಾಕಂತ ಹೇಳಿದ್ರೆ ಇವ್ರನ್ನ ಇಂಟ್ರಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಇವ್ರು ಯಾರು ಅನ್ನೋದನ್ನು ನೀವೆಲ್ಲರೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ರು ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ನಯನ ಮ್ಯಾಮ್. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸೊ ಹೇಗಿದ್ದೀರಾ? ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಕೆಲಸ ಎಲ್ಲ ಅದ್ರ ಪಾಡಿಗೆ ನಿಧಾನಕ್ಕೆ ನಡೀತಾ ಇದೆ. ಈಗ ಒಂಥರ ಏನ್ ಹೇಳ್ತಾರೆ, ಬೇರೆ ಲೈಫ್ ಸ್ಟೈಲ್ ಬಂದ್ಬಿಟ್ಟಿದೆ ಈಗ. ಅದ್ರ ಜೊತೆಗೆ ಆರಾಮಾಗಿದ್ದೀನಿ. ಕೆಲಸ ಅಂದ್ರೆ ಏನ್ ಮಾಡ್ತಿದ್ದೀರಾ? ಅಂದ್ರೆ ಕಾಮಿಡಿ ಕಿಲಾಡಿಲಿ ಕೆಲಸ ಮಾಡ್ತೀರಾ, ಅದ್ರ ಜೊತೆಗೆ ಏನಾದ್ರು ಮಾಡ್ತಾ ಇದ್ದೀರಾ ಅಂತ? ಅದ್ರ ಜೊತೆಗೆ ಯೂಶಲಿ ಸ್ಟೇಜ್ ಪ್ರೋಗ್ರಾಮ್ಸ್, ಈಗ ಗಣಪತಿ ಹಬ್ಬ ಬಂದು ಹೋಗ್ತಾ ಇದೆ. ಸೊ ಹಾಗಾಗಿ ವೇದಿಕೆ ಕಾರ್ಯಕ್ರಮಗಳು ಸಾಕಷ್ಟು ಬರ್ತಾ ಇದೆ. ಈಗ ಶುರು ಮಾಡ್ತಾ ಇದ್ದೀನಿ, ಬಿಕಾಸ್ ಮಗು ಇರೋದ್ರಿಂದ ಈಗ ಅವಳೊಂದು ಸ್ವಲ್ಪ ನಡೆಯೋದು ಎಲ್ಲ ಶುರು ಮಾಡಿರೋದ್ರಿಂದ ಇವಾಗ ಕೆಲ್ಸಕ್ಕೆ ಹೋಗೋದಕ್ಕೆ ಕ್ರಮೇಣ ಶುರು ಮಾಡ್ತಾ ಇದ್ದೀನಿ. ಅಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಇನ್ನೂ ಇಲ್ಲ ಅದರಲ್ಲಿ. ಎಸ್, ನನ್ನ ಮೊದಲನೇ ಕ್ವಶನ್ ಏನಂತ ಹೇಳಿದ್ರೆ, ನೀವು ಕಾಮಿಡಿ ಕಿಲಾಡಿಯಿಂದಲೇ ನಿಮ್ಮ ಕರಿಯರ್ ಶುರು ಮಾಡಿರೋದ್ರಿಂದ ಸೊ ಮೊದಲಿದ್ದಿದ್ದು ಅಂದರೆ ಕರಿಯರ್ ಸ್ಟಾರ್ಟ್ ಮಾಡಿದಾಗಿದ್ದು ನಯನನೇ ಬೇರೆನಾ, ಅಥವಾ ಈಗ ಶುರುವಾಗಿರುವಂತಹ ಕಾಮಿಡಿ ಕಿಲಾಡಿಲಿರುವಂತಹ ನಯನನ ಪಾತ್ರನೇ ಬೇರೆನಾ ಅನ್ನುವಂಥದ್ದು? ಅಂದ್ರೆ ನಯನ ಆಫ್ ಸ್ಕ್ರೀನ್ ಅಂಡ್ ಆನ್ ಸ್ಕ್ರೀನ್ ಒಂದೇ ತರ ಇರ್ತಾಳೆ. ಶಿ ಈಸ್ ಲೈಕ್ ನಾಟ್ ಡಿಫ್ರೆಂಟ್. ಅಂದ್ರೆ ಆನ್ ಕ್ಯಾಮ್ರಾ ಎಷ್ಟು ಗಡಸಾಗಿ ಮಾತಾಡ್ತಾಳೆ, ಎಷ್ಟು ಬೋಲ್ಡ್ ಆಗಿ ಆಕ್ಟ್ ಮಾಡ್ತಾಳೆ, ಅವಳು ಆಫ್ ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾಳೆ. ಸೊ ನನ್ಗೆ ಅದು ಗೊತ್ತಿಲ್ಲ. ಯೂಶಲಿ ತುಂಬಾ ಜನ ಹೇಳ್ತಾರೆ, ನಾನ್ ಕ್ಲೋಸ್ ಸರ್ಕಲ್ ಒಟ್ಟಿಗೆ ಮಾತ್ರ ನಾನು ಹಂಗಿರೋದು. ಬಟ್ ಕೆಲವ್ರು ಹೇಳ್ತಾರೆ, ನೀವೇನು ಟಿವಿಲಿ ಅಷ್ಟೊಂದು ಮಾತಾಡ್ತೀರಾ, ಎದುರುಗಡೆ ಬಂದ್ರೆ ತುಂಬಾ ಮಾತಾಡಲ್ಲ, ಅಷ್ಟು ಸೈಲೆಂಟ್ ಆಗಿರ್ತೀರಾ. ನನ್ನ ಮೈಂಡಲ್ಲಿ ಒಂದು ವಾಯ್ಸ್ ಓಡ್ತಾ ಇರುತ್ತೆ, ನಾನು ಮಾತಾಡಕ್ ಸ್ಟಾರ್ಟ್ ಮಾಡು, ನೀನ್ ಇಲ್ಲಿ ನಿಂತ್ಕೊಳ್ಳಲ್ಲ, ಓಡೋಗ್ಬಿಡ್ತೀಯ ನಿಕ್ಕಾಪಲ್ಲಾಗಿ ಅಂತ. ಸೊ ಆತರ ಲೈಕ್ ಸಮಯ ಸಂದರ್ಭ ನೋಡಿ ಹೇಗೆ ಅಂತ. ಅಂದ್ರೆ ಅವಾಗಿನ ಸಪೋರ್ಟು ಇವಾಗಿನ ಸಪೋರ್ಟ್ಗೂ ಏನಾದರೂ ಡಿಫ್ರೆನ್ಸ್ ಇದೆ? ಅಂದ್ರೆ ಅವಾಗ ಮದುವೆ ಆಗಿರ್ಲಿಲ್ಲ ನಿಮ್ಮ ಕರಿಯರ್ ಶುರು ಮಾಡಿದಾಗ, ಸೊ ಇವಾಗ ಮದುವೆ ಆಗಿದೆ, ಈಗ ಏನಾದ್ರು ಚೇಂಜಸ್ ಇದೆಯಾ ಈ ತರ ನೋಡೋದಾದ್ರೆ? ಅಂದ್ರೆ ಮದ್ವೆಗಿಂತ ಮುಂಚೆನೂ ಹಿ ವಾಸ್ ಸಪೋರ್ಟಿವ್ ಅಂಡ್ ಅವರಿಂದಾನೇ ಆಕ್ಚುಲಿ ನಾವು ಇಂಡಸ್ಟ್ರಿಗೆ ಬರೋದಕ್ಕೆ ಸಾಧ್ಯ ಆಯ್ತು. ಮದ್ವೆಗಿಂತ ಮುಂಚೆನೂ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ರು. ಹಂಗ್ ಹೋಗು, ಹಿಂಗ್ ಹೋಗು, ಈ ತರ ಇರು, ಆ ತರ ಇರು, ಆಪರ್ಚುನಿಟೀಸ್ ಗಳನ್ನ ಗ್ರಾಬ್ ಮಾಡ್ಕೋ, ಲೈಕ್ ಇನಿಷಿಯಲ್ ಡೇಸ್ ಅಲ್ಲಿ ನೀನ್ ಏನು ಅಂತ ಪ್ರೂವ್ ಮಾಡ್ಕೊಬೇಕು, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ. ಆಫ್ ಲೈಕ್ ಮದ್ವೆಗಿಂತ ಮುಂಚೆ, ಮದ್ವೆ ಆದ್ಮೇಲೆ ಹಿ ವಾಸ್ ಅ ಸಪೋರ್ಟಿಂಗ್ ಸಿಸ್ಟಮ್. ಸೊ ಚೆನ್ನಾಗಿತ್ತು ಒಂಥರ. ಓಕೆ, ಹಾಗಾದ್ರೆ ನಿಮ್ಗೆ ಅಂದ್ರೆ ಮೊದ್ಲಿದ್ದಿದ್ದು ಪಾರ್ಟ್ನರ್ಗೂ ಅಲ್ಲಿದ್ದಿದ್ದು ಸೆಟ್ಗೂ ಇವಾಗಿರೋ ಪಾರ್ಟ್ನರ್ಗೂ ಜಡ್ಜಸ್ಗೂ ಏನ್ ಡಿಫ್ರೆನ್ಸ್ ಅಂತ ಏನಾದ್ರು ಅನ್ಸತ್ತಾ? ಯಾಕಂದ್ರೆ ಮೊದಲು 3 ಜನ ಜಡ್ಜಸ್ ಇರ್ತಿದ್ರು, ಒಬ್ರು ನಿರೂಪಕರು ಇರ್ತಾ ಇದ್ರು, ಇವಾಗ 5 ಜನ, ಅದರಲ್ಲೂ ಕೂಡ ಆಂಕರ್ಸ್ಗಳೇ ಜಡ್ಜ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಮುಂಚೆ ಅಂದ್ರೆ ನಾವು ತುಂಬಾ ಸೀರಿಯಸ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ, ಬಿಕಾಸ್ ನಮ್ಗೆ ಎದುರುಗಡೆ ಕೂತಿದ್ದವ್ರು ಘಟಾನುಘಟಿಗಳು, ಲೈಕ್ ಜಗೇಶ್ ಸರ್, ರಕ್ಷಿತಾ ಮ್ಯಾಮ್, ಆಮೇಲೆ ಯೋಗರಾಜ್ ಭಟ್ ಸರ್, ಅವ್ರುಗಳೆಲ್ಲ ಹೆಂಗೆ ಅಂತಂದ್ರೆ ನಮ್ಮಂತ ಲಕ್ಷಾಂತರ ಜನರನ್ನ ನೋಡಿ ಬಂದಿರೋರು. ಸೊ ಏನ್ ಇದ್ ಮಾಡ್ತಾರೋ ಏನೋ, ಎಲ್ಲಿ ಏನು ನಾವೇನೋ ಹೇಳಕ್ ಹೋಗಿ ಇನ್ನೇನೋ ಮಿಸ್ಟೇಕ್ ಆಗ್ಬಿಡುತ್ತೋ ಏನೋ, ಏನ್ ತಪ್ಪಾಗ್ಬಿಡುತ್ತೋ ಏನೋ, ಆ ತರ ತುಂಬಾ ಮನ್ಸ್ ಕೊಟ್ಟು ಕಲ್ತು ಬಂದು ಪರ್ಫಾರ್ಮ್ ಮಾಡ್ತೀವಿ. ಪರ್ಫಾರ್ಮ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅದೊಂದು ಭಯ ಇರೋದು, ಏನಾದ್ರು ತಪ್ಪು ಮಾಡ್ಬಿಟ್ರೆ ಬೈದ್ಬಿಡ್ತಾರಲ್ಲ. ಎಸ್ಪೆಷಲಿ ರಕ್ಷಿತಾ ಮೇಡಮ್ ಮೇಲೆ ಅದು ತುಂಬಾ ಭಯ ಇತ್ತು, ಬಿಕಾಸ್ ಅವ್ರು ಶಿ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಬಹುಶಃ ನಾವು ಅದರಿಂದಾನೇ ಸುಮಾರು ಕಲಿಯೋದಕ್ಕಾಯ್ತು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೇಡಮ್ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇದ್ರು ಅಂದ್ರೆ, ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ, ಅದನ್ನ ಇದ್ದ ಹಾಗೆ ಹೇಳೋರು. ಸೊ ನಮಗೆ ಕರೆಕ್ಷನ್ ಮಾಡ್ಕೊಳಕ್ ಅದು ಹೆಲ್ಪ್ ಆಗ್ತಿತ್ತು. ಓಕೆ, ಇದು ಚೆನ್ನಾಗಿಲ್ಲ, ಅವ್ರು ಬೆಣ್ಣೆ ಸವರೋದು ಗೊತ್ತಿಲ್ಲ ಅವರಿಗೆ, ಪ್ಯಾಂಪರಿಂಗ್ ಮಾಡೋದ್ ಗೊತ್ತಿಲ್ಲ ಅವ್ರಿಗೆ. ಚೆನ್ನಾಗಿತ್ತು ಅಂದ್ರೆ ಸಕ್ಕತ್ತಾಗಿತ್ತು ಕಣ್ರೋ ಅಂತ ಹೊಗಳ್ತಾರೆ, ಚೆನ್ನಾಗಿಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ ಕಣ್ರೋ ಅಂತ ಹೇಳ್ಬಿಡ್ತಾರೆ. ಸೊ ನಾವ್ ಯಾವಾಗ್ಲೂ ಅವ್ರ ಕಮೆಂಟ್ಸ್ ನ ಜಾಸ್ತಿ ಹೆದರಿಕೆಯಲ್ಲಿ ಕೇಳ್ತಿದ್ವಿ, ಏನ್ ಇರ್ತಾರೋ ಏನೋ, ಇಷ್ಟ ಆಯ್ತೋ ಇಲ್ವೋ ಅಂತ ಕೇಳ್ತಿದ್ವಿ. ಬಟ್ ಈಗ ನಮ್ಮ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ ಜೊತೆಗೆ ಫ್ರೆಂಡ್ಲಿ ಆಗಿದ್ದ ಆಂಕರ್ಸ್ ಎಲ್ಲಾರು ಓನರ್ಸ್ ಆಗ್ಬಿಟ್ಟಿದ್ದಾರೆ, ಈಗ ಟೀಮ್ ಓನರ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಕುಂತಿರ್ಬೇಕಾದ್ರೆ, ಅವ್ರ ಎದುರಿಗೆ ಆಕ್ಟ್ ಮಾಡ್ಬೇಕಾದ್ರೆ ನಮಗ್ ಏನು ಅಂತಂದ್ರೆ, ನಮ್ಗೊಂಥರ ಒಂದು ಫ್ರೆಂಡ್ಲಿ ನೇಚರ್ ಇದೆಯಲ್ಲ, ಅವ್ರ ಜಡ್ಜಸ್ ಅವರು ಕೂಡ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋ ಆ ಭಯ ಇಲ್ಲ ನಮ್ಗೆ. ಅವ್ರನ್ನು ಎಂಕರೇಜ್ ಮಾಡ್ತಾರೆ ನಮ್ಮನ್ನ ಸ್ಟೇಜ್ ಮೇಲೆ. ಅಪ್ಪ ಏನಾದ್ರು ತಪ್ಪು ಮಾಡಿದ್ರೆ ಅನುಶ್ರೀ ಮೇಡಮ್ ಆಗ್ಲಿ, ಆನಂದ್ ಸರ್ ಆಗ್ಲಿ, ಕೂಲ್ ಸರ್ ಆಗ್ಲಿ, ಶ್ವೇತಾ ಮೇಡಮ್, ಪೊಲೀಸರು ಎಲ್ಲರೂ ಅಷ್ಟೇನೆ ಮಾಡ್ರ ಏನಾದ್ರು ಅಕಸ್ಮಾತ್
ಡೈಲಾಗ್ ನ ಮರ್ತು ನಿಂತ್ಬಿಟ್ರು ಸ್ಟೇಜ್ ಮೇಲೆ, ಮಾಡ್ರಿ ಆಯ್ತೆ ಮಾಡ ಮಗ ಕಮಾನ್ ಐಸೆ ಹಂಗಂತಾರೆ. ಸೊ ಹಂಗ ಈಗ ಒಂದ್ ಸ್ವಲ್ಪ ಭಯ ಬಿಟ್ಟು ಮೈ ಚಳಿ ಬಿಟ್ಟು ಆಕ್ಟ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಪಾರ್ಟ್ನರ್ಸ್ ಬಗ್ಗೆ ಹೇಳೋದಾದ್ರೆ ಮೊದ್ಲಿಂಗ್ ಸಪೋರ್ಟ್ ಮಾಡ್ತಾ ಇದ್ರು, ಈಗಲೂ ಅದೇ ತರ ಸಪೋರ್ಟ್ ಮಾಡ್ತಾರ ನಿಮ್ ಜೊತೆಗೆ ಇದ್ದಿದ್ದಂತಹ ಪಾರ್ಟ್ನರ್? ಈಗ ಬಂದಿರೋರೆಲ್ಲರೂ ಹೊಸ ಕಂಟೆಸ್ಟೆಂಟ್ಸ್, ಹಾಗಾಗಿ ಅವರು ಲೈಕ್ ದೇ ಆಲ್ ಆರ್ ಫ್ರಮ್ ಝೀರೋ. ಸೊ ಅವ್ರ ಜೊತೆ ನಾವು ಜೆಲ್ ಆಗೋದಕ್ಕೆ ತುಂಬಾ ಸಮಯ ಆಯ್ತು ನಮ್ಗೆ. ಕೆಲವ್ರಿಗೆ ಅದ್ರ ಗಂಧ ಗಾಳಿನೂ ಗೊತ್ತಿರ್ಲಿಲ್ಲ, ಆಕ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಅವ್ರವರದ್ದೇ ಫೀಲ್ಡ್ ಅಲ್ಲಿ ಅವ್ರವ್ರದ್ದೇ ಒಂದಷ್ಟು ಟ್ಯಾಲೆಂಟ್ ಗಳನ್ನ ಹೊಂದಿದ್ರು. ಸೊ ಹಾಗಾಗಿ ಐ ವಾಸ್ ಲೈಕ್ ಹೆಂಗೆ ಇವ್ರನ್ನ ಟ್ರೈನ್ ಮಾಡ್ಬೇಕು, ಏನ್ ಹೇಳ್ಕೊಡ್ಬೇಕು ಇವ್ರಿಗೆ ಅದನ್ನ ಒಂದಷ್ಟು ದಿನ ಇನಿಷಿಯಲ್ ಡೇಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ಕನ್ಫ್ಯೂಷನ್ಸ್ ಇತ್ತು. ಹೋಗ್ತಾ ಹೋಗ್ತಾ ಹಂಗೆ ಕ್ರಮೇಣ ಕಡಿಮೆ ಆಗ್ತಾ ಬಂತು, ನಾವೆಲ್ಲ ಜೆಲ್ ಆಗ್ತಾ ಹೋದ್ವಿ ಚೆನ್ನಾಗಿ. ಸೊ ಈಗ ಹೆಂಗೆ ಈಗ ಎಂಡ್ ಅಲ್ಲಿ ಇದೆ ಮುಗ್ದೇ ಹೋಯ್ತು. ಸೊ ಈಗ ಎಂಡ್ ಅಲ್ಲಿ ಬರ್ಬೇಕಾದ್ರೆ ನಮ್ಗೆ ಶಿಟ್ ನಾವ್ ಇದನ್ನೆಲ್ಲ ಮಿಸ್ ಮಾಡ್ಕೋತೀವಲ್ಲ. ಟೀಮ್ ಓನರ್ಸ್ ನಾನಾಗಿರ್ಬೋದು, ಜಗಪ್ ಆಗಿರ್ಬೋದು, ನಮ್ಮ ಅಪ್ಪಣ್ಣ, ಹರೀಶ, ಅಥವಾ ನಾವು ಇನ್ನೊಬ್ರು ಯಾರನ್ನೋ ಬಿಟ್ಬಿಟ್ನಲ್ಲ ನಾನು, ಆಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಯಾರು, ಗಿಲ್ಲಿ ನಟ. ಸೊ ನಾವೆಲ್ಲ ಹೇಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅಂತೆಲ್ಲ ಕಾಂಪಿಟೇಷನ್ ಹೋಗ್ತಾ ಹೋಗ್ತಾ ಲೈಕ್ ವಿ ಬಿಕೇಮ್ ಗುಡ್ ಫ್ರೆಂಡ್ಸ್. ಒಂದು ಹೆಲ್ತಿ ಕಾಂಪಿಟೇಷನ್ ಸ್ಟಾರ್ಟ್ ಆಗೋಯ್ತು ನಮ್ಗಳ ಮಧ್ಯೆ. ನಮ್ ಸ್ಕಿಟ್ ಬಂದಾಗ ಮಾಡ್ ಅವ್ರು ಚಪ್ಪಾಳೆ ಹೊಡೆಯೋದು, ಅವ್ರು ಎಂಕರೇಜ್ ಮಾಡೋದು, ಅವ್ರು ನಮ್ ಸಾಂಗ್ ಅವ್ರು ಬಂದು ಡಾನ್ಸ್ ಮಾಡೋದು ಸ್ಟೇಜ್ ಮೇಲೆ. ಸೊ ಈ ತರದ್ ಆಗ್ತಾ ಹೋಯ್ತಲ್ಲ, ಲೈಕ್ ಎವ್ರಿ ಬಿಗಿನಿಂಗ್ ಹ್ಯಾಸ್ ಅನ್ ಎಂಡ್. ಸೊ ಹಂಗಾಗಿ ಒಂದು ಕಾರ್ಯಕ್ರಮ ಮುಗಿತಾ ಬಂದ್ಮೇಲೆ ನಮ್ಗೆ ಈಗ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಜಾಸ್ತಿ ಆಗಿದೆ. ಅಯ್ಯೋ ನನ್ ಫ್ರೆಂಡು ಬಿಟ್ಟು ಹೋಗ್ತಾ ಇದ್ದಾನೆ, ಸತತವಾಗಿ ಒಂದ್ 4-5 ತಿಂಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ್ವಿ, ಇನ್ಮೇಲೆ ಇನ್ಯಾವ ಶೋ ಅಲ್ಲಿ ಸಿಗ್ತೀವೋ, ಇನ್ಯಾವ ಕಾರ್ಯಕ್ರಮದಲ್ಲಿ ಸಿಗ್ತೀವೋ ಏನೋ ಅಂತ ಹೇಳಿ ಆ ತರ ಅನಿಸ್ತಾ ಇತ್ತು. ಬಟ್ ಅವಾಗ ಅಂತಂದ್ರೆ ಎಲ್ರು ನಿಪುಣರಿದ್ರು, ಅವ್ರ ಜೊತೆ ಕಲಿಕೆ ಬೇರೆ ಇತ್ತು. ಈಗೆಲ್ರು ಹೊಸಬ್ರಿದ್ರು, ಇವ್ರ ಜೊತೆಗೆ ಕಲಿಕೆಗಳು ಬೇರೆ ಇದೆ. ನಂದೊಂದೇ ಕ್ವಶನ್ ಅಲ್ಲ, ಇಡೀ ಕರ್ನಾಟಕದ ಕ್ವಶನ್ ಏನು ಅಂದ್ರೆ, ನಯನ್ ಅವ್ರಿಗೆ ಮಧ್ಯದಲ್ಲಿ ನರ್ವಸ್ ಆಗಲ್ವಾ ಈ ಕ್ವಶನ್? ಅದು ನನಗೆ ಗೊತ್ತಿಲ್ಲ. ನನ್ನ ಯಾವತ್ತಾದ್ರೂ ಡೈಲಾಗ್ ಮರ್ತಿರೋದು, ಅಥವಾ ಜನರನ್ನ ನೋಡಿದಾಗ, ಅಥವಾ ಹೊಸ ಜಡ್ಜಸ್ ಬರ್ತಾ ಇರ್ತಾರೆ, ಅಂದ್ರೆ ಅದಕ್ಕೇನು ಹೇಳ್ತಾರೆ, ಗೆಸ್ಟ್ ಆಗಿ ಬರ್ತಾ ಇರ್ತಾರೆ, ಅವಾಗ ನಿಮ್ಗೆ ನರ್ವಸ್ ಆಗುವಂಥದ್ದು ಆ ಥರ ಏನಾದರೂ ಸಿಚುವೇಶನ್ ಬಂದಿದ್ಯಾ? ಸೋಫಾರ್ ಆ ಥರ ಫೇಸ್ ಮಾಡಿಲ್ಲ. ಸಿನಿಮಾಗಳಲ್ಲಿ ಆ ಥರ ಹೆದರ್ಬಿಟ್ಟಿದೀನಿ, ಡೈಲಾಗ್ ಮರ್ತು ಬಿಡೋದು. ಲೈಕ್ ಎದುರುಗಡೆ ಯಾರಾದ್ರೂ ದೊಡ್ಡ ಆರ್ಟಿಸ್ಟ್ಗಳಿದ್ರೆ ಅವ್ರನ್ನ ನೋಡಿ ನಾನು ಸ್ವಲ್ಪ ಅಂದ್ರೆ ಒಂಚೂರು ಗಿಗಿಟ್ಲೆ ಹೊಡಿತೀನಿ, ಆಮೇಲೆ ಬ್ಯಾಕ್ ಟು ನಾರ್ಮಲ್ ಬಂದ್ಬಿಟ್ಟು ಇಲ್ಲ ಮಾಡ್ಬೇಕು. ಅವ್ರು ಆಮೇಲೆ ನಮ್ಮೇಲೆ ನೆಕ್ಸ್ಟ್ ಅವರು ಅವಳ ಬೇಡ ನಾನು ಅವಳ ಜೊತೆ ಮಾಡಲ್ಲ ಅಂದ್ಬಿಟ್ರೆ ಅಂತ ಅದೊಂದು ಭಯ ಇರುತ್ತಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಗಿರ್ಗಿಟ್ಲೆ ಹೊಡಿತೆ. ಬಟ್ ಸ್ಟೇಜ್ ಅಲ್ಲಿ ಯಾವತ್ತೂ ಆತರ ಪ್ಯಾನಿಕ್ ಆಗಿಲ್ಲ. ಅದೇನೋ ಗೊತ್ತಿಲ್ಲ ನನಗೆ, ಅದು ಅಂದ್ರೆ ಅಷ್ಟು ಸೆನ್ಸ್ ಆಗಿಲ್ಲ ಅನ್ಸುತ್ತೆ ಬಹುಶಃ ನನಗೆ ಆತರ ಹೆದರಿರೋದೇನೋ. ಸ್ಟೇಜ್ ಮೇಲೆ ಆಗಿಲ್ಲ, ಬಟ್ ಸಿನಿಮಾದಲ್ಲಿ ಆಗಿಲ್ಲ. ಆಮೇಲೆ ಇನ್ನೊಂದು, ನೀವು ಬೇಗ ಪ್ರವೇಶ ಮಾಡ್ಬಿಡ್ತೀರಾ, ಯಾರನ್ನಾದ್ರೂ ನೋಡಿದ ತಕ್ಷಣ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಾ, ಅದ್ ಹೆಂಗೆ ಅಂತ? ಗಾಡ್ ಗಿಫ್ಟ್ ಅಂತ ಅದು ಗಾಡ್ ಗಿಫ್ಟ್. ಅದೇ ಹೆಂಗೆ ಅಂತ ನನ್ಗೆ ಗೊತ್ತು. ಬಟ್ ನನ್ಗೆ ಯಾರಾದ್ರೂ ನಾನು ಎದುರುಗಡೆ ಒಂದ್ ಸ್ವಲ್ಪ ಒಂಚೂರು ಡಿಫ್ರೆಂಟ್ ಸ್ಟೈಲ್, ಅವ್ರದೇ ಮ್ಯಾನರಿಸಮ್ ಇರುತ್ತಲ್ಲ, ಅದ್ರಲ್ಲಿ ಯಾರಾದ್ರೂ ಮಾತಾಡಿದ್ರೆ ನಾನು ಅವ್ರನ್ನ ಒಂದ್ ಅರ್ಧ ಗಂಟೆ ಅವ್ರ ಒಟ್ಟಿಗೆ ನಾನು ನೋಡ್ತಾ ಇದ್ಬಿಟ್ರೆ ಅವ್ರ ಸ್ಟೈಲ್ ನನಗೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇವಾಗ ಸಿನಿಮಾ ಡೈಲಾಗ್ ಅಂತೆಲ್ಲ ಹೇಳ್ತಾ ಇದ್ರಿ, ನೀವು ಸಿನಿಮಾ ಮಾಡಿದಿರಿ, ತುಂಬಾ ರಿಯಾಲಿಟಿ ಶೋಸ್ ಎಲ್ಲ ಮಾಡಿದಿರಿ, ಯಾಕೆ ಸೀರಿಯಲ್ ಟ್ರೈ ಮಾಡಿಲ್ಲ? ಇಲ್ಲ, ನಾನು ಸೀರಿಯಲ್ ಕೂಡ ಮಾಡಿದ್ದೀನಿ. ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ನನಗೆ ತುಂಬಾ ಇಷ್ಟ ಆಯ್ತು ಒಂದು ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಹೇಳಿ. ಸೊ ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲ್ ಅಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಹಾಗೆ ಉಧೋ ಎಲ್ಲವ ಸೀರಿಯಲ್ ಅಲ್ಲಿ ಎಲ್ಲಮ್ಮನ ದೇವ್ರ ಪಾತ್ರಗಳು, ದೇವರ ಸೀರಿಯಲ್ಗಳೇ ಯಾಕೆ? ಬಟ್ ನಂಗೆ ಬರ್ತಾ ಇದ್ದ ಆಪರ್ಚುನಿಟಿ ಮೈಥಾಲಜಿ ಸೀರಿಯಲ್ಸ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇದೆ. ಬಟ್ ನನಗೆ ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು ಕ್ಯಾರೆಕ್ಟರ್ ಡಿಫ್ರೆಂಟ್. ಅಷ್ಟೇ, ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದ್ರೆ ನಮ್ಗೊಂಥರ ಮಾಡಕ್ಕೆ ಏನಾದ್ರು ಕಲಿಯೋದಕ್ಕೆ, ಹೊಸದಾಗಿ ಕಲಿಯೋದಕ್ಕೆ ಸಿಗತ್ತೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿ. ಎಸ್, ಹಾಗಾದ್ರೆ ನಿಮ್ದು ಡ್ರೀಮ್ ರೋಲು, ಈ ಪಾತ್ರ ಮಾಡ್ಬೇಕು ನಾನು, ಆ ತರ ಏನಾದ್ರು ಇದೆಯಾ? ನನ್ಗೆ ಉಮಾಶ್ರೀ ಮೇಡಮ್ದು ಗುಲಾಬಿ ಟಾಕೀಸ್ ಅಂತ ಒಂದ್ ಸಿನಿಮಾ ಇದೆ, ಸಖತ್ ಇಷ್ಟ ಆ ಸಿನಿಮಾ. ಆ ಸಿನಿಮಾದಲ್ಲಿ ಉಮಾಶ್ರೀ ಮೇಡಮ್ ಒಂದು ಪಾತ್ರ ಮಾಡಿದ್ದಾರೆ. ಅಂಥದ್ದು ಯಾವ್ದಾದ್ರು ಪಾತ್ರ ಜೊತೆಗೆ ನೀವು ಉಮಾಶ್ರೀ ಅವ್ರನ್ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಾ. ಪುಟ್ನಂಜ ಮೂವಿದೊಂದು ಸೀನಾ ಏನು ಉಮಾಶ್ರೀ ಅವರೇ ಬಂದ್ರು, ಆಮೇಲೆ ಕಿರುತೆರೆಯ ಉಮಾಶ್ರೀ ಅಂತ ಕೂಡ ನಿಮ್ಮನ್ನ ಗುರುತಿಸ್ತಾರೆ. ಸೊ ಇದನ್ನ ಬಿಟ್ಟು ಈ ಕ್ಯಾರೆಕ್ಟರ್ನ ಮಾಡಬಾರ್ದಿತ್ತು, ಈ ರೋಲ್ನ ನಾನು ಪ್ಲೇ ಮಾಡಬಾರ್ದಿತ್ತು ಅಂತ ಯಾವತ್ತಾದ್ರೂ ನಿಮ್ಗೆ ಫೀಲ್ ಆಗಿದ್ಯಾ? ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ನಾನದು ಏನಾದ್ರು ಕೆಲವೊಂದು ಓದ್ಬೇಕಾದ್ರೆ ಗೊತ್ತಾಗೋಗ್ಬಿಡುತ್ತೆ, ಇದನ್ನ ನಾನ್ ಹೆಂಗ್ ಪ್ಲೇ, ನಾನಾದ್ರೆ ನಯನಾದ್ರೆ ಹೆಂಗ್ ಪ್ಲೇ ಮಾಡ್ತಾಳೆ ಅಂತ ನೋಡ್ತೀನಿ ಅದನ್ನ. ಸೊ ಅದೊಂದು ಜಡ್ಜ್ಮೆಂಟ್ ಅಂತೂ ಇರುತ್ತೆ ನನಗೆ, ಇದನ್ನ ನಾನು ಈ ಪಾತ್ರ ಮಾಡಿದ್ರೆ ಹೆಂಗಿರುತ್ತೆ, ಹೆಂಗ್ ಬರುತ್ತೆ ಅಂತ ನಾನು ಅದಂತೂ ಒಂದ್ ತಲೆಯಲ್ಲಿ ಇರುತ್ತೆ. ಹಂಗೆ ಯಾವತ್ತೂ ಅನ್ಸಿಲ್ಲ ಈ ಪಾತ್ರ ನಾನು ಮಾಡಬಾರ್ದಾಗಿತ್ತು ಅಂತ ಯಾವತ್ತೂ ಅನ್ಸಿಲ್ಲ.
ನನಗೆ ಕೊಟ್ಟಿರುವಂತಹ ಆಲ್ಮೋಸ್ಟ್ ಪಾತ್ರಗಳೆಲ್ಲವೂ ನನಗೆ ಏನ್ ಹೇಳ್ತಾರೆ, ನನ್ಗೇನೋ ಒಂದು ಕಲಿಕೆಗೆ ಹೆಲ್ಪ್ ಆಯ್ತು, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯ್ತು ಅಂತ. ಎಸ್, ನೀವು ಸ್ಕಿಟ್ ಎಲ್ಲ ಮಾಡ್ತಾ ಇರುವಾಗ ಈಗ ಮಾಸ್ಟರ್ ಪಂಚ್ ಮಾಸ್ಟರ್ ಅಂತಾನೆ ಕರೀತಾರೆ ಅವ್ರನ್ನ, ಜಗ್ಗೇಶ್ ಸರ್. ಅವರು ಮಧ್ಯದಲ್ಲಿ ಏನಾದ್ರೂ ಒಂದು ಕೌಂಟರ್ ಕೊಟ್ಬಿಡ್ತಾರೆ. ಆವಾಗ ನಿಮ್ಗೆ ನೀವು ಏನು ಸುಮ್ಮನಿರಲ್ಲ, ನೀವು ಅದಕ್ಕೆ ಕೌಂಟರ್ನ ರೀಕೌಂಟರ್ ಕೊಡ್ತೀರಾ. ಆ ಒಂದು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ಯಾಕಂದ್ರೆ ನಾನೇ ಕೆಲವೊಂದ್ಸರಿ ಬ್ಲ್ಯಾಂಕ್ ಔಟ್ ಆಗ್ಬಿಡ್ತೀನಿ. ನೀವು ಅಂದ್ರೆ ಯಾರನ್ನಾದ್ರೂ ಹೊಸದಾಗಿ ನೋಡಿದಾಗ ಅಥವಾ ಏನಾದ್ರೂ ಪಂಚಿಂಗ್ ಡೈಲಾಗ್ ಕೊಟ್ಬಿಟ್ರೆ ಏನು ಆನ್ಸರ್ ಮಾಡೋದಂತ ಗೊತ್ತಾಗದೆ ಬ್ಲ್ಯಾಂಕ್ ಔಟ್ ಆಗ್ತೀವಿ. ನಿಮ್ಗೆ ಹೇಗೆ ನಿಭಾಯಿಸ್ತೀರಾ ಆ ತರದ್ದು ಸಿಚುವೇಶನ್ಸ್ನ? ನಿಭಾಯಿಸ್ತೀರಾ ಅನ್ನೋದಕ್ಕಿಂತ ಅವರು ನಮ್ಗೆ ಒಂದು ಫ್ರೀಡಮ್ ನ ಕೊಟ್ಟಿದ್ದಾರೆ. ಇದೊಂದು ಕಾಮಿಡಿ ಶೋ, ನಾವುಗಳೇ ನಮ್ ಕಾಲ್ನ ಎಳ್ಕೊಂಡು ಕಾಮಿಡಿ ಮಾಡ್ಬೇಕು. ಅಂಡ್ ಆ ಕಾಲ್ ಎಳೆಯೋದು ಯಾರಿಗೂ ಅಭಾಸ ಅನ್ನಿಸ್ಬಾರ್ದು, ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು ಅದು. ಸೊ ಇಷ್ಟು ಮಾತ್ರ ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಜಗ್ಗೇಶ್ ಸರ್ ಹೆಂಗೆ ಅಂತಂದ್ರೆ ನಾವು ಸ್ಕಿಟ್ ಸ್ಟಾರ್ಟ್, ಅವರು ನಮ್ ಜೊತೆಗೆ ಮಗು ಆಗ್ಬಿಡ್ತಾರೆ. ಅವರು ನಮ್ ಜೊತೆಗೆ ಸ್ಕಿಟ್ ಡೈಲಾಗ್ ಎಷ್ಟೊಂದ್ ಸತಿ ನಾವು ಅಂದ್ರೆ ಯೂಶಲಿ ಟೆಲಿಕಾಸ್ಟ್ ಆಗ್ಬೇಕಾದ್ರೆ ಒಂದಷ್ಟು ಎಲಿಮೆಂಟ್ಸ್ ಗಳು ಕಟ್ ಆಗಿ ಎಡಿಟ್ ಆಗಿ ಬರುತ್ತೆ. ಬಟ್ ನಾವಲ್ಲಿ ಲೈವ್ ಅಲ್ಲಿ ನಾವು ನೋಡುವಾಗ ಎಷ್ಟೋ ಸ್ಕಿಟ್ ಗಳನ್ನ ಜಗ್ಗೇಶ್ ಸರ್ ಮಧ್ಯೆ ಇಂಟ್ರಪ್ಟ್ ಮಾಡಿ ಆ ಸ್ಕಿಟ್ ಹಿಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಆ ತರ ಹಿಟ್ ಮಾಡ್ಬಿಟ್ಟಿರ್ತಾರೆ. ಹಾಗಾಗಿ ನಾವು ಅವ್ರೇನಾದ್ರೂ ನಮ್ ಸ್ಕಿಟ್ ಅಲ್ಲಿ ಇನ್ವಾಲ್ವ್ ಆದ್ರೆ ವಿ ಆರ್ ಲಕ್ಕಿ. ಸೊ ಆ ಕಾನ್ಸೆಪ್ಟ್ ಇಷ್ಟ ಆಗಿದೆ, ಆ ಸ್ಕಿಟ್ ಇಷ್ಟ ಆಗಿದೆ ಅಂತ ಅರ್ಥ. ನಾವು ಆತರ ಅವ್ರೇನಾದ್ರು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರೆ ನಾವು ಅವ್ರಿಗೆ ಕಾಯ್ತಾ ಇರ್ತೀವಿ, ಏನ್ ಹೇಳ್ತಾರೆ ಅವ್ರಿಗೆ ಏನಾದ್ರು ರಿಪ್ಲೈ ಕೊಡ್ಬೋದಾ ನಾವು ಅಂತ ಕಾಯ್ತಾ ಇರ್ತೀವಿ. ಆ ತರ ಹಂಗೆ ಒಂದಷ್ಟು ಸಿಚುವೇಶನ್ ಗಳನ್ನ ನಿಭಾಯಿಸೋದಲ್ಲ, ಅದ ತನಗ್ ತಾನೇ ನಿಭಾಯಿಸ್ಕೊಂಡು ಹೋಗ್ಬಿಡುತ್ತೆ. ಎಸ್, ಜೊತೆಗೆ ಮಗುಗೆ ಇನ್ನೂ 1 ವರ್ಷ ತುಂಬಿಲ್ಲ. ಸೊ ಇದನ್ನ ಹೆಂಗೆ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಯಾಕಂದ್ರೆ ಮಗುನ ಬಿಟ್ಟು ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಇದೆಲ್ಲ ಹೆಂಗಾಗತ್ತೆ ಅಂತ? ಆಕ್ಚುಲಿ ಹೇಳ, ಒಬ್ಬ ತಾಯಿಗೆ ಅದು ಸಿಕ್ಕಾಪಟ್ಟೆ ಕಷ್ಟ ಕೆಲಸ. ಬಿಕಾಸ್ ನನ್ ಸುತ್ತಮುತ್ತ ಇರೋರು ಕೆಲವರೇನೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು, ಅದ್ ಹೆಂಗ್ ಬಿಟ್ಟು ಬರ್ತಾಳೋ ಏನಪ್ಪ ಮಗುನ, ಇವಳಿಗೆ ಏನ್ ಮನ್ಸಿಲ್ಲ, ಇವಳು ಕಟ್ಕಿ ಅನ್ನೋ ತರ. ನನ್ಗೆ ಗೊತ್ತು ಗುರು, ನನ್ ಪೇನ್ ಏನು ಅಂತ ನನಗ್ ಗೊತ್ತು. ಈಗ ನಾನ್ ಮಗು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಂಡ್ ಐಮ್ ಲೈಕ್ ಗೆಟ್ ಬ್ಯಾಕ್ ಟು ದ ಜರ್ನಿ ಅಂತ ಇರೋದೇ ನನ್ನ ಮಗಳಿಗೋಸ್ಕರ. ಅವಳಿಗೆ ಒಂದ್ ಒಳ್ಳೆ ಲೈಫ್ ಕೊಡ್ಬೇಕು. ಅವಳು ಅಂದ್ರೆ ಅವಳಿಗೆ ನಮ್ಮಪ್ಪ ನಮ್ಮಮ್ಮ ಇದಾರಪ್ಪ ಮುಂದಕ್ಕೆ ಏನಾದ್ರು ಅಂತ ನಾವು ಇಬ್ರು ಅವಳಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಳ್ಬೇಕು. ನಮ್ಮ ಹತ್ರ ಅವಳು ಯಾವುದೇ ರೀತಿ ಹೆಸಿಟೇಷನ್ ಇಟ್ಕೊಳ್ದೆ ತನ್ನ ಎಲ್ಲಾ ಖುಷಿನ, ದುಃಖನ, ಸಂಕೋಚಗಳನ್ನ ಎಲ್ಲವನ್ನೂ ನಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಅವಳನ್ನ ಒಂದು ಕಂಫರ್ಟ್ ಆಗಿ ಬೆಳೆಸ್ಬೇಕು. ಅಂದ್ರೆ ಆಮೇಲೆ ನನಗೆ ಜಾಯಿಂಟ್ ಫ್ಯಾಮಿಲಿ ಮಕ್ಳು ಬೆಳಿಬೇಕು ಅಂತ ತುಂಬಾ ಆಸೆ. ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ದೊಡ್ಡಪ್ಪ ದೊಡ್ಡಮ್ಮ ಈ ತರ ಮಕ್ಳು ಬೆಳೆದಾಗ, ಆ ಸರೌಂಡಿಂಗ್ ಅಲ್ಲಿ ಮಕ್ಳು ಬೆಳೆದಾಗ ಅವ್ರ ಯೋಚನೆಗಳೇ ಬೇರೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ನಾನು ನನ್ನ ಗಂಡ ನನ್ನ ಮಗು ಹೆಂಗ್ ಬದುಕ್ತೀರಾ ಆ ತರ ಸತ್ಯವಾಗ್ಲೂ ಆಗಲ್ಲ. ನನ್ ಮನೆ ಫುಲ್ ಗಲಾಟೆ ತರ ಇರ್ಬೇಕು, ಮಕ್ಳೆಲ್ಲ ಗಲಗಲ ಅಂತ ಇರ್ಬೇಕು, ಅದು ಇದು ಅಂತ ಇರ್ಬೇಕು, ಸೌಂಡ್ ಫುಲ್ ಆಗಿರ್ಬೇಕು ಮನೆ. ನಯನ ಅಂದ್ರೆ ಫುಲ್ ಸೌಂಡ್ ಆಗಿರ್ಬೇಕು ಅಂತ. ಆ ತರ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಕಷ್ಟ ಆಗೋದು. ಅಂದ್ರೆ ನಾನ್ ಜಾಸ್ತಿ ಯೂಶಲಿ ತೋರ್ಸ್ಕೊಳಕ್ ಹೋಗಲ್ಲ. ಬಟ್ ನಂಗೆ ಬಿಟ್ಬಿಟ್ಟು ಕೆಳಗಿಲ್ ಬರ್ಬೇಕಾದ್ರೆ ನನ್ನ ಅರಿವಿಗಿಲ್ದೇನೆ ಕಣ್ಣೀರ್ ಬಂದ್ಬಿಡೋದು ನನ್ಗೆ. ಹತ್ಕೊಂಡ್ ಶೂಟಿಂಗ್ ಹೋಗ್ತಿದ್ದೆ, ಪ್ರಾಕ್ಟೀಸಿಗೆ ಹೋಗ್ಬೇಕಾದ್ರೆ ಇಷ್ಟೆಳೆ ಮಗುನ್ ಬಿಟ್ಬಿಟ್ಟು ಹೋಗ್ತಾ ಇದೀನಲ್ಲಪ್ಪ, ಹೆಂಗಪ್ಪ. ಅದೇನಾದ್ರೂ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತಾ ನೀವು ಆಕ್ಟ್ ಮಾಡುವಾಗ ಮಗುನ ನೆನ್ಸ್ಕೊಂಡು? ಆತರ ಏನೂ ಇಲ್ಲ. ಬಿಕಾಸ್ ನನಗೆ ಅಪಾರವಾದ ನಂಬಿಕೆ ಇತ್ತು ನಮ್ಮ ಅತ್ತೆ ಮತ್ತೆ ನಮ್ಮ ಅತ್ತಿಗೆ ಮೇಲೆ. ಅವರು ನನಗಿಂತ ಚೆನ್ನಾಗಿ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಅವರು ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ನಯನ ಶರತ್ ಅವ್ರ ಮಗು ಬಂದ್ರೆ ನಾನ್ ಹಂಗ್ ನೋಡ್ಕೊತೀನಿ, ನಾನ್ ಹಿಂಗ್ ನೋಡ್ಕೊತೀನಿ, ನಾನಿದೀನಿ. ಅವರೆಲ್ಲ ನನಗೆ ಹೆಂಗೆ ಸಪೋರ್ಟ್ ಮಾಡೋರು ಅಂದ್ರೆ ನಮ್ಮ ಅತ್ತಿಗೆ, ನೀನ್ ಏನ್ ಟೆನ್ಷನ್ ಮಾಡ್ಕೊಂಡಿದ್ಯಾ, ಮಗು ಆಗ್ಬಿಟ್ರೆ ನೀನು ಶೂಟಿಂಗ್ ಹೋಗಕ್ ಆಗಲ್ಲ ಅಂತ. ನಾನು ವರಿನೇ ಮಾಡ್ಬೇಡ, ಒಂದು 6 ರಿಂದ 9 ತಿಂಗಳಿಗೂ ಮಗು ಜೊತೆಲಿ ಇರೋ, ಫೀಡ್ ಮಾಡ್ಕೊಂಡು ಆಮೇಲೆ ನೀನ್ ಆರಾಮಾಗಿ ಕೆಲ್ಸಕ್ಕೆ ಹೋಗು, ನಾವೆಲ್ಲ ನಿಭಾಯಿಸ್ಕೊತೀವಿ, ನಾನು ನೋಡ್ಕೊತೀನಿ. ಅಪರೂಪ. ಅಂಡ್ ಐ ಆಮ್ ಬ್ಲೆಸ್ಡ್ ವಿತ್ ದಟ್. ಐ ಹ್ಯಾವ್ ಅ ಬ್ಯೂಟಿಫುಲ್ ಫ್ಯಾಮಿಲಿ. ಅದ್ರಲ್ಲಿ ನನ್ 2 ಮಾತಿಲ್ಲ. ಸೊ ಹಂಗೆ ಹೇಳೋರಲ್ಲ, ಹಂಗೆ ಓಕೆ ಸರಿ ಆಯ್ತು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಅವಳು ನನ್ನನ್ನೇ ಮರ್ತ್ಬಿಟ್ಟಿದ್ದಾಳೆ. ಅವ್ರ ಅತ್ತೆ ನಮ್ಮ ಅತ್ತೆ ಅವ್ರ ಜೊತೆಗೆ ಜಾಸ್ತಿ ಅಟ್ಯಾಚ್ಮೆಂಟ್. ಸೊ ಹಂಗಿರ್ಬೇಕು ಮಕ್ಳು, ಎಲ್ಲರೊಟ್ಟಿಗೆ ಬೆರಿಬೇಕು ಮಕ್ಳು, ಎಲ್ಲಾರ ಜೊತೆಗೂ ಇರ್ಬೇಕು. ಯಾವಾಗ್ಲೂ ಅಪ್ಪ ಅಮ್ಮಗೆ ಕಚ್ಕೊಂಡಿರೋ ತರ ಇರಬಾರ್ದು. ಮನೆಗೆ ಹೊಸಬ್ರಿ ಆ ಮಕ್ಳಿಗೆ ಗೊತ್ತಾಗ್ಬೇಕು, ಇವ್ರು ಯಾರು, ಇವ್ರು ನಮ್ಮ ಮನೆಯವರು, ಇವ್ರು ಹೊರಗಿನವರು, ಇವ್ರು ಹೊಸಬ್ರು. ಆ ಮಕ್ಳಿಗೆಲ್ಲ ಸೆನ್ಸ್ ಆಗ್ತಾ ಹೋಗ್ಬೇಕು ಅವೆಲ್ಲ. ಸೊ ಹಾಗಾಗಿ ಈಗ್ಲಿಂದಾನೇ ಮಕ್ಳು ಒಂಚೂರು ಏನ್ ಹೇಳ್ತಾರೆ ಅಂತ ಅಟ್ಮಾಸ್ಫಿಯರ್ ಜೊತೆಗೆ ಬಿಟ್ಟು ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ನಾವು ಕೊರೋನಾ ಟೈಮಲ್ಲಿ ನೋಡಿದ್ದೆ ಆಕ್ಚುಲಿ ಕೆಲವು ಮಕ್ಳನ್ನ ಅಪ್ಪ ಅಮ್ಮನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಜನರ ಸಂಪರ್ಕನೇ ಕಳ್ಕೊಂಡ್ಬಿಟ್ಟಿದ್ವಲ್ಲ ಅವಾಗ. ಹಾಗಾಗಿ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಒಬ್ರೇ ಇರೋದು, ಒಬ್ರೇ ಕುತ್ಕೊಂಡು ಟಿವಿ ನೋಡೋದು, ಒಬ್ರೇ ಆಟ ಆಡೋದು, ಅದು ಅಭ್ಯಾಸ ಆಗೋಗ್ಬಿಟ್ಟಿತ್ತು.
ಅಂದ್ರೆ ಇವಾಗ ಬೆಂಗಳೂರು ಅಂತ ಬಂದಾಗ ಬರೀ ಅಪ್ಪ ಅಮ್ಮ ಮಾತ್ರ ಇರೋದ್ರಿಂದ ಈ ತರ ಜಾಸ್ತಿ ಆಗ್ಬಿಟ್ಟಿದೆ. ಎಸ್, ಇದ್ರ ಜೊತೆಗೆ ನಯನ ಅವರು ಬೋರ್ ಆದಾಗ ಟೈಮ್ ಪಾಸ್ ಮಾಡಬೇಕು ಅನಿಸ್ದಾಗ ಏನ್ ಮಾಡ್ತಾರೆ ಅಂದ್ರೆ ಆಕ್ಟಿಂಗು ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡೋದು ಬಿಟ್ಟು ಏನಾದ್ರು ಪಾರ್ಟಿ ಫ್ರೀಕಾ ಅಥವಾ ಈ ತರ? ಸೀನೇ ಇಲ್ಲ. ನಾನು ಹೇಳ ನಾನು ಇದುವರೆಗೂ ಪಾರ್ಟಿಗೆ ಹೋಗೇ ಇಲ್ಲ. ಓಕೆ, ಅಂದ್ರೆ ಫ್ರೆಂಡ್ಸ್ ಜೊತೆ ಏನಾದ್ರು ಹ್ಯಾಂಗ್ ಔಟ್ ಮಾಡೋದು, ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡೋದು ಈ ತರ ಎಲ್ಲ ಏನೂ ಇಲ್ಲ? ನಮ್ ಮನೆಗೆ ಬರ್ತಾರೆ ಅವ್ರು ಯಾರಾದ್ರೂ ಹಿಂಗಿದ್ರೆ. ನನಗೇನಾದ್ರು ಸ್ವಲ್ಪ ಮೂಡ್ ಆಫ್ ಏನಾದ್ರು ಆಗಿದ್ರೆ ಬಂದೇ ಬಿಡ್ತಾರೆ, ಗಾಡಿ ಗಿಡಿ ತಗೊಂಡು ಇಲ್ಲೇ ಅಡ್ಗೆ ಮಾಡ್ಕೊಂಡು ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ನಮ್ಮ ಮನೆಗೆ ಬರ್ತಾರೆ. ಓಕೆ, ಅಂದ್ರೆ ನಿಮಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ ಬಂದು ನಿಮ್ಮ ಪರ್ಸನಲ್ ಅಂದ್ರೆ ಕಾಲೇಜು ಸ್ಕೂಲ್ ಈ ತರ ಫ್ರೆಂಡ್ಸ್ ಜಾಸ್ತಿ ಇದಾರ ಅಥವಾ ನಿಮ್ ಸೆಟ್ಟು ಅಂದ್ರೆ ನಿಮ್ಮ ಕೆಲಸದಲ್ಲಿರುವಂತಹ ಫ್ರೆಂಡ್ಸ್? ನನಗೆ ಆಕ್ಚುಲಿ ಫ್ರೆಂಡ್ಸ್ ಗಳ ಜಾಸ್ತಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಂತಿಲ್ಲ. ಓಕೆ, ಫ್ರೆಂಡ್ಸ್ ಗಳಿದಾರೆ ಅಷ್ಟೇ. ಎನಿ ಟೈಮ್ ಅವರು ಈಗ ನಾವೀಗ ಇಲ್ಲೆಲ್ಲೋ ಹೋಗ್ತೀನಿ ಅಂದ್ರೆ ನಿಮ್ ಜಾನರ್ಗೆ ಯಾರು ಸೆಟ್ ಆಗ್ತಾರಲ್ಲ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ ಅಷ್ಟೇ? ನನ್ ಜೊತೆ ನೀವು ಒಂದು 10 ನಿಮಿಷ ಕುತ್ಕೊಂಡು ಮಾತಾಡಿದ್ರು ನನ್ ನೀವು ಫ್ರೆಂಡ್ ಲೈಕ್ ಆ ತರ. ಬಟ್ ದೇರ್ ಇಸ್ ಲೈಕ್ ನನ್ಗೆ ಯಾವ ತರ ಫ್ರೆಂಡ್ ಅಂತಂದ್ರೆ ಹೇಗಿದ್ಯಾ ಎಲ್ಲಿದ್ಯಾ ಆ ತರ ಕೇಳೋ ಫ್ರೆಂಡ್ ಬಹಳ ಕಡಿಮೆ ಜನ ನನ್ನ ಸರ್ಕಲ್ ಅಲ್ಲಿ. ಬೆರಳೆಣಿಕೆ ಅಷ್ಟೇ ಫ್ರೆಂಡ್ಸ್ ಇರೋದು. ಆ ತರ ಜೆನ್ಯೂನ್ ಫ್ರೆಂಡ್ಸ್ ಗಳು ತುಂಬಾ ಕಡಿಮೆ. ಬಟ್ ಈ ಪಾರ್ಟಿ ಫ್ರೀ ನಾನ್ ಏನಾದ್ರು ಪಾರ್ಟಿ ಮಾಡೋಣ ಅಂದ್ಬಿಟ್ರೆ ಎಷ್ಟ್ ಜನ ರೆಡಿ ಆಗ್ಬಿಡ್ತಾರೆ ಗೊತ್ತಾ? ತುಂಬಾ ಸೌಂಡ್ ಮಾಡೋರು ಆಮೇಲೆ ಫುಲ್ ಜಾಲಿ ಆಗಿರೋರು ಸ್ವಲ್ಪ ಪಾರ್ಟಿ ಫ್ರೀಕ್ ಆಗಿರ್ತಾರೆ ಅಲ್ವಾ? ಸೊ ಬಹುತೇಕರು ಅದ್ರಲ್ಲಿ ನೀವು ಏನಾದ್ರೂ ಇದೀರಾ ಅನ್ನೋ ತರ? ಇಲ್ಲ, ನಂಗೆ ಅಂದ್ರೆ ಅಷ್ಟ್ ಕ್ರೇಜ್ ಇಲ್ಲ ನಂಗೆ ಪಾರ್ಟಿಗೆ ಅದೆಲ್ಲ ಇಲ್ಲ ನನಗೆ. ನಾನ್ ಮನೇಲಿ ಕುತ್ಕೋತೀನಿ ಆರಾಮಾಗಿ. ನನ್ನೊಂದು ಯಾವ್ದಾದ್ರು ಇಷ್ಟ ನನ್ಗೆ ಲವ್ ಸ್ಟೋರಿ ಸಿನಿಮಾಗಳು, ಹಾರರ್ ಸಿನಿಮಾಗಳು ಸಿಕ್ಕಾಬಟ್ಟೆ ಇಷ್ಟ. ಸೊ ಅದನ್ನ ಹಾಕೊಂಡು ಕುತ್ಕೋತೀನಿ. ದಿನಕ್ಕೆ 1-3 ಸಿನಿಮಾ ಬೇಕಾದ್ರೆ ಕುತ್ಕೊಂಡು ನೋಡ್ತೀನಿ ವಿತ್ ಸಮ್ ಮೆಲೋಡಿ ಮ್ಯೂಸಿಕ್ಸ್ ಗಳು ಆ ತರಕ್ಕೆ. ನಾನು ಒಬ್ಳೆ ಏನ್ ಇರ್ತೀನಲ್ಲ ದಟ್ ಇಸ್ ಮೈ ಪೀಸ್ ಆಫ್ ಮೈಂಡ್. ಅಂದ್ರೆ ಜಾಸ್ತಿ ಮನೇಲೇ ಸಿನಿಮಾಗಳು ನೋಡ್ತೀರಾ ಅಥವಾ ಔಟಿಂಗ್ ಹೋಗ್ಬಿಟ್ಟು ಥಿಯೇಟರ್ಲೇ ಸಿನಿಮಾ? ಥಿಯೇಟರ್ಗಳಲ್ಲಿ ಅಂತ ಅಂದ್ರೆ ಥಿಯೇಟರ್ ನಾವು ಒಬ್ರಿಗಿಬ್ರೆ ಸಿನಿಮಾಕ್ ಸೀನೇ ಇಲ್ಲ. ಹೋದ್ರೆ ಫ್ಯಾಮಿಲಿ ಗ್ಯಾಂಗ್ ಅಂದ್ರೆ ಫ್ರೆಂಡ್ಸ್ ಜೊತೆ ಇಲ್ಲ, ಫ್ಯಾಮಿಲಿ ಜಾಸ್ತಿ ಹೋಗಿಲ್ಲ, ಬಹಳ ಕಡಿಮೆ. ಬಟ್ ಫ್ಯಾಮಿಲಿ ಜೊತೆ ತಿಂಗಳಿಗೆ ಒಂದ್ಸತಿ ಏನಾದ್ರು ರಿಲೀಸ್ ಆಗೋ ಎಲ್ಲಾ ಕನ್ನಡ ಸಿನಿಮಾನು ನಾವು ಸಕುಟುಂಬ ಸಮೇತರಾಗಿ ಹೋಗಿ ನೋಡ್ತೀರಾ? ಎಸ್, ಅದಂತೂ ಫಿಕ್ಸು. ನಮ್ಮ ಭಾವ ಯಾವಾಗ್ಲೂ ಹೇಳ್ತಿರ್ತಾರೆ ಸಿನಿಮಾಗೆ ಹೋಗೋಣ ಫೈನ್, ತಿಂಗಳಿಗೆ ಒಂದಾದ್ರೂ ಸಿನಿಮಾ ಅಂದ್ರೆ ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡದೆ ಥಿಯೇಟರ್ಲೇ ನೋಡ್ಬೇಕು. ಸಕುಟುಂಬ ಸಮೇತರಾಗಿ ಹೋಗಿ ನೋಡ್ಬೇಕು. ಇದ್ರ ಜೊತೆಗೆ ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಅಂತ ಅಂತಾರೆ. ನಿಮ್ಮ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದು ಅಥವಾ ಮಾತಿಂದ ಏನಾದ್ರೂ ಕೆಲವೊಂದು ಅವಕಾಶಗಳನ್ನೇನಾದ್ರೂ ಕಳ್ಕೊಂಡಿದ್ದು ಈ ತರ ಏನಾದ್ರೂ ಸಿಚುವೇಶನ್ಸ್? ಅವಕಾಶ ಇನ್ ದ ಸೆನ್ಸ್ ಆ ಸ್ಕಿಟ್ ಮಾಡಬೇಕಿತ್ತು, ಮಾಡೋಕ್ಕಾಗ್ಲಿಲ್ಲ, ಎಲ್ಲೋ ಮಿಸ್ಟೇಕ್ ಆಗಿದೆ ನನ್ನ ಮಾತಿಂದ, ಈ ತರ ಎಲ್ಲಾದ್ರೂ ಗಿಲ್ಟ್ ಫೀಲ್ ಆಗಿದ್ಯಾ ಅಥವಾ ಈ ತರ ವಿಚಾರ ಏನಾದ್ರೂ ಹೇಳ್ಕೊಳ್ಳೋದಾದ್ರೆ? ಮೇ ಬಿ ನನ್ ಕೆಲವು ಫ್ರೆಂಡ್ಸ್ ಗಳು ನನ್ನ ಅಲ್ಲೇ ಕರೆಕ್ಟ್ ಮಾಡ್ಬಿಡ್ತಾರೆ. ಕೆಲವರು ಹಂಗೆಲ್ಲ ಹೇಳ್ಬೇಡ, ಅವ್ರು ಕರೆಕ್ಟ್ ಆಗುತ್ತೆ. ಹೌದಾ, ಓಕೆ ಓಕೆ. ಈಗ ಬರ್ತಾ ಐ ಆಮ್ ಲೈಕ್ ಸೆನ್ಸಿಂಗ್ ನಾನು ಈ ತರ ಮಾತಾಡಿದ್ರೆ ಅವ್ರು ಹಿಂಗೆ ಅಂತ. ಆಮೇಲೆ ನಾನ್ ನೋಡ್ತೀನಿ ಒಂದ್ ಅಟ್ಲೀಸ್ಟ್ ಒಂದ್ 10-15 ನಿಮಿಷ ಅವ್ರ ಜೊತೆಗೆ ಮಾತಾಡಿದ್ರೆ ನಾನ್ ಹೇಳಿದ್ದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರ, ಅವ್ರು ತಗೋರೋದನ್ನ ಯಾವ ರೀತಿ ತಗೊಳ್ತಾರೆ ಸೆನ್ಸ್ ಮಾಡ್ಕೊಳ್ತೀನಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾತಾಡ್ತೀನಿ. ಬಟ್ ಮುಂಚೆ ಎಲ್ಲ ಫ್ರೆಂಡ್ಸೇ ನಾನು ಸ್ವಲ್ಪ ಕಂಟ್ರೋಲ್ ಮಾಡೋಣ, ಕಂಟ್ರೋಲ್ ಮಾಡೋದು. ಸೋ ಫಾರ್ ಎಸ್ಪೆಷಲಿ ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಇರಬಹುದು. ಸೊ ಹಂಗಾಗಿ ಅದ್ರಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್. ನಮೀಗ ನೀವು ಏನೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ನೀವು ಅಂತಲ್ಲ ಯಾರೇ ಸೆಲೆಬ್ರಿಟಿಗಳು ಏನೇ ಪಾತ್ರಗಳನ್ನ ಪ್ಲೇ ಮಾಡಿದ್ರು, ಅಪಾರ್ಟ್ ಫ್ರಮ್ ಸೆಲೆಬ್ರಿಟಿನ ಬಿಟ್ಟರು ಏನೇ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗೋದು. ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಅದನ್ನು ಕೆಲವರು ತಿದ್ದುತ್ತಾರೆ, ಇಲ್ಲ ಅಂತಲ್ಲ ಟ್ರೋಲರ್ಸು. ಕೆಲವರು ಅತಿರೇಕಕ್ಕೆ ಹೋಗಿ ನೀನು ಮಾಡಿದ ತಪ್ಪು, ನೀವು ಸರಿನೇ ಮಾಡಿರಿ ಬಟ್ ತಪ್ಪು ಅಂತ ವಾದ ಮಾಡೋದು, ಕೆಟ್ಟದಾಗ ಪೋಸ್ಟ್ ಹಾಕೋದು, ಕಾಮೆಂಟ್ಗಳು ಮಾಡೋದು, ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಂತವ್ರು ನಾವ್ ಏನ್ ಹೇಳಕ್ಕಾಗಲ್ಲ. ಅಂತವ್ರು ನಾವ್ ಏನ್ ಏನಾದ್ರು ಹೇಳಿ ಅವ್ರ ಅದನ್ನ ಕೇಳಿ ತಿದ್ಕೊಳ್ತಾರೆ ಅಂತಂದ್ರೆ ಹೇಳ್ಬೋದು. ಈಗ ನಾವು ಇನಿಷಿಯಲ್ ಡೇಸ್ ಅಲ್ಲಿ ಕಾಮಿಡಿ ಕಿಲಾಡಿಗೆ ಬಂದಾಗ ನಮ್ಮನ್ನು ಕೂಡ ತುಂಬಾ ಜನ ಟ್ರೋಲ್ ಮಾಡ್ತಾ ಇದ್ರು. ಬಟ್ ಇನ್ ಪಾಸಿಟಿವ್ ವೇ. ಎಷ್ಟು ಚೆನ್ನಾಗಿ ಟ್ರೋಲ್ ಮಾಡೋರು ಅದನ್ನ ಓದೋದಕ್ಕೆ ನಮ್ಗೊಂದು ಖುಷಿ ಇದೆ. ಅಂಡ್ ಈಗ್ಲೂ ಅಷ್ಟೇನೆ. ಈಗ ಹೆಂಗೆ ಈಗ ಸಮಾಜ ಅಂತ ಅಂದ್ಮೇಲೆ ಒಳ್ಳೇದು ಕೆಟ್ಟದ್ದು ಎರಡು ಹೆಂಗೆ ಇದ್ದೇ ಇರತ್ತೆ. ನಾವು ಒಳ್ಳೆ ಟ್ರೋಲ್ ಮಾಡಿದವ್ರಿಗೆ ನಾವೇ ಅದನ್ನ ನಮ್ ಸ್ಟೇಟಸ್ ಅಲ್ಲಿ ನಮ್ ಸ್ಟೋರೀಸ್ ಅಲ್ಲಿ ನಾವು ಖುಷಿ ಪಡ್ತೀವಿ, ಅದನ್ನ ಹಾಕೊಂಡು ನಾವು ಖುಷಿ ಪಡ್ತೀವಿ. ಬಟ್ ಏನ್ ಹೇಳ್ತಾರೆ, ಎಲ್ಲದಕ್ಕೂ ಅದೊಂದು ಥಿನ್ ಲೇಯರ್ ಅಂತ ಒಂದಿರುತ್ತೆ, ಥಿನ್ ಲೈನ್ ಅಂತ ಒಂದಿರುತ್ತೆ. ಅದನ್ನ ದಾಟಬಾರ್ದು, ಲಿಮಿಟ್ ಕ್ರಾಸ್ ಮಾಡಬಾರ್ದು. ಓಕೆ, ಲೈಕ್ ನಾನ್ ಹೇಳೋದು, ಈಗ ನೀನ್ ಟ್ರೋಲ್ ಮಾಡ್ತೀಯಲ್ಲ, ನೀನು ಒಬ್ಬ ಮನುಷ್ಯನೇ, ನೀನ್ ಲೈಫಲ್ಲಿ ಯಾವ್ದು ತಪ್ಪೇ ಮಾಡಿರಲ್ವಾ, ನೀನ್ ಸಾಚ ಆಗ್ಬಿಟ್ಟಿರ್ತೀಯ, ಹಂಗಿದ್ರೆ ಚಾನ್ಸೇ ಇಲ್ಲ.
ನೀನು ತಪ್ಪು ಮಾಡಿ ಅದರಿಂದ ತಿದ್ದುಕೊಂಡು ಬಂದಿರ್ತೀಯ ಅಲ್ವಾ. ಇನ್ನೊಬ್ರು ಬುದ್ಧಿ ಹೇಳಕ್ಕಿಂತ ಮುಂಚೆ, ಇನ್ನೊಬ್ರನ್ನ ಟ್ರೋಲ್ ಮಾಡಕ್ಕಿಂತ ಮುಂಚೆ ನಾನೆಷ್ಟು ಕರೆಕ್ಟ್ ಆಗಿದ್ದೀನಿ, ನಾನು ಈ ವಿಷಯ ಇದು ನಾನು ಹಾಕಿದ್ರೆ ನಾನೇನ್ ಮಾಡ್ತಿದ್ದೆ, ನಾನೇನ್ ಡಿಸಿಷನ್ ತಗೊಳ್ತಿದ್ದೆ ಅದನ್ನ ಯೋಚನೆ ಮಾಡ್ಬೇಕು ಫಸ್ಟ್. ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು. ಒಬ್ಬೊಬ್ರದ್ದು ಕಾಲಿಂದ ಒಂದೊಂದ್ ಸೈಜ್ ಚಪ್ಪಲಿ ಇರ್ತವೆ, ಅವೆಷ್ಟು ಕಲ್ ಮೆಟ್ಟಿರುತ್ತೆ, ಮುಳ್ಳು ಮೆಟ್ಟಿರುತ್ತೆ, ಹೂ ಮೆಟ್ಟಿರುತ್ತೆ, ಅದ್ ಎಷ್ಟು ಸರಿ ಕಿತ್ತೋಗಿದೆ, ಎಷ್ಟು ಹೊಲಿಗೆ ಬಿದ್ದಿದೆ, ಅದಕ್ಕೆ ಮಾತ್ರ ಗೊತ್ತು. ಅದು ಮೆಟ್ಟೋ ಕಾಲಿಗೆ ಮಾತ್ರ ಗೊತ್ತು ಅಲ್ವಾ. ಸೊ ಹಂಗಾಗಿ ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಆದ ಸ್ಟೈಲ್ ಇರುತ್ತೆ. ಯಾವತ್ತಿಗೂ ಅಷ್ಟೇನೆ, ಯಾರನ್ನು ಚೀಪ್ ಆಗಿ ಕಣ್ಣಮ್ಮಾಗಿ ನೋಡ್ಬೇಡಿ. ಎಸ್. ಜೊತೆಗೆ ಈಗ ನಯನ ಅಂತ ಹೇಳಿದ್ರೆ ಲೇಡಿ ಸೂಪರ್ ಸ್ಟಾರ್ ಕಮಿಡಿಯನ್ ಅಂತ ಗುರುತಿಸ್ತಾರೆ. ಸೊ ನಿಮಗೆ ಸಿನಿಮಾದಲ್ಲಿ ಏನಾದರೂ ಅವಕಾಶ ಸಿಕ್ಕಿ ಹೀರೋಯಿನ್ ಪಾತ್ರಕ್ಕೆ ಏನಾದರೂ ಕರೆದ್ರೆ ಹೋಗ್ತೀರಾ? 100% ಕರಿತೀರಿ. ಎಂತೆಂಥವ್ರೆಲ್ಲ ಮಾಡ್ತಾರಲ್ಲ ಮೇಡಮ್, ಕರೆದ್ರೆ ಅಂದ್ರೆ ನಿಮ್ಮ ರೋಲ್ ಮಾಡೆಲ್ ಯಾರು ಹಾಗಾದ್ರೆ ಕನ್ನಡ ಸಿನಿಮಾ ರಂಗದಲ್ಲೇ ತಗೊಳ್ಳಿ? ನನಗೆ ಸರಿತಾ ಮೇಡಮ್ ಎಲ್ಲರೂ ಇಷ್ಟ. ನಂಗೆ ಹಂಗೆ ನೋಡಕ್ ಹೋದ್ರೆ ಸರಿತಾ ಮೇಡಮ್ ಇಷ್ಟ, ಕಲ್ಪನಾ ಮೇಡಮ್ ಇಷ್ಟ, ಭಾರತಿ ಮೇಡಮ್ ಇಷ್ಟ, ಆರತಿ ಮೇಡಮ್ ಇಷ್ಟ. ಬಟ್ ನಾನು ಸ್ವಲ್ಪ ಜಾಸ್ತಿ ಹಳೆ ಹೀರೋಯಿನ್ಸ್ಗೆ ಫ್ಯಾನ್ಸ್, ಹಂಗಾಗಿ ಹಳೆ ಹೀರೋಯಿನ್ಸ್ಗಳು ಫಸ್ಟ್ ಬರ್ತಾರೆ ಲಿಸ್ಟಲ್ಲಿ. ನನಗೆ ಅವರೆಲ್ಲ ತುಂಬಾ ಇಷ್ಟ ಆಗ್ತಾರೆ. ಅದೇ ಸ್ವಲ್ಪ ನ್ಯಾಚುರಲ್ ಆಗಿ ಆಕ್ಟ್ ಮಾಡೋದ್ರಿಂದ ಸರಿತಾ ಮೇಡಮ್ ಒಂದು ಸ್ವಲ್ಪ ಫೇವ್ರೇಟ್ ಆಗ್ತಾರೆ. ಎಸ್ ಮೇಡಮ್, ನೀವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ, ಸೊ ಈಗ ದಕ್ಷಿಣ ಕರ್ನಾಟಕದಲ್ಲಿ ಇರೋದ್ರಿಂದ ನಿಮ್ಗೆ ಎಲ್ಲ ಭಾಷೆಗಳು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಈವನ್ ಉತ್ತರ ಕರ್ನಾಟಕ ಮಾತಾಡ್ತೀರಾ, ಮಂಡ್ಯ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತೀರಾ, ಹಾಗೆ ಮಂಗಳೂರು ಲ್ಯಾಂಗ್ವೇಜು ಮಾತಾಡಿರೋದಿದೆ. ಸೊ ಇವಾಗ ಯಾವುದಾದ್ರೂ ಒಂದು ಡೈಲಾಗ್ನ ಈ ಥರ 3 ಭಾಷೆಯಲ್ಲೂ ಮಾತಾಡೋದಕ್ಕೆ ಟ್ರೈ ಮಾಡ್ಬೋದಾ? ಉಮಾಶ್ರೀ ಮೇಡಮ್ ಅವ್ರದ್ದು ಏನಾದರೂ ಡೈಲಾಗ್ ತಗೊಂಡು ಆಮೇಲೆ ಅದನ್ನ ಬೇಕಾದ್ರೂ ಮಾಡಿ. ಕಷ್ಟ ಆಗುತ್ತೆ, ಅದು ಹೆಂಗೋದ್ರು ಹಂಗೆ ಫೈನಲಿ ನೀವು ಬರೋದೇನೆ ಉಮಾಶ್ರೀ ಮೇಡಮ್. ಯಾಕಂದ್ರೆ ನಿಮ್ಗೆ ನೋಡಿದ ತಕ್ಷಣ ಒಂಥರ ನಮ್ಗೆ ಹಂಗೆ ಅನ್ಸುತ್ತೆ. ಅದು ಪುಟ್ನಂಜ ಕ್ಯಾರೆಕ್ಟರ್ ನೋಡಿದ್ಮೇಲಂತೂ ಉಮಾಶ್ರೀ ಮೇಡಮ್ ಅವರೇ ಅನ್ನೋ ಥರ. ಇನ್ನೊಬ್ರು ಉಮಾಶ್ರೀ ಮೇಡಮ್ ಅವ್ರು ಸಿಕ್ತರು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಜಾಸ್ತಿ ಆಗುತ್ತೆ. ಕರೆಕ್ಟ್. ಸೊ ನೆಕ್ಸ್ಟ್ ನಾವ್ ಏನೇ ಕೆಲಸ ಮಾಡಕ್ ಹೋದ್ರು, ನೆಕ್ಸ್ಟ್ ನಾವ್ ಏನೇ ಆಕ್ಟಿಂಗ್ ಮಾಡಕ್ ಹೋದ್ರು, ಜನ ನಮ್ಮನ್ನ ಆ ಲೆಕ್ಕಾಚಾರದ ಮೇಲೆ ನೋಡ್ತಾರೆ. ಇವ್ರು ಎಷ್ಟು ಪಾಸಿಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾರೆ. ಸೊ ಹಂಗಾಗಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ನೀವು ಜೂನಿಯರ್ ಮಾಲಾಶ್ರೀ ತರ ಕಾಣ್ತಿದ್ದೀರಾ, ನೀವು ಜೂನಿಯರ್ ಉಮಾಶ್ರೀ ತರ ಕಾಣ್ತಾ ಇದ್ದೀರಾ ಅಂದಾಗ ಮಾಲಾಶ್ರೀ ಮೇಡಮ್ ಎಲ್ಲಿದ್ದಾರೆ, ಉಮಾಶ್ರೀ ಮೇಡಮ್ ಎಲ್ಲಿದ್ದಾರೆ? ಸೊ ನಾವು ಅವ್ರ ತರ ಇರ್ಬೇಕು. ಅವಾಗ ನಿಮಗೆ ಯಾರಿಗಾರು ಮೋಸ ಮಾಡ್ಬೇಕಾದ್ರೆ, ಸುಳ್ಳು ಹೇಳ್ಬೇಕಾದ್ರೆ, ಕಳ್ತನ ಮಾಡ್ಬೇಕಾರೆಲ್ಲ ನೆನಪಾಗುತ್ತೆ. ನಾನು ಏನಾರು ಸಿಗಾಕೋಗ್ಬಿಟ್ರೆ ಜನ ಜೋಡಲ್ಲಿ ಹೊಡೆದ್ಬಿಡ್ತಾರಲ್ಲ. ನಾನು ಈಗ ಜೂನಿಯರ್ ಉಮಾಶ್ರೀ ಕಳ್ಳಿ ಹಂಗಿದ್ರೆ ಏನು ಬೇಡಪ್ಪ, ಒಳ್ಳೆ ಹೆಸರು ಕೊಟ್ಟಿದ್ರೆ ಉಳಿಸ್ಕೊಂಡು ಹೋಗ್ಬೇಕು. ಹೆಸರು ತಗೊಳ್ಳೋದು ಒಂದು ತರ ಕಷ್ಟಪಡ, ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ. ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್, ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಾ. ಆಮೇಲೆ ನನ್ನ ಹೆಸರು ಅವ್ರ ಹೆಸರು ಜಾಸ್ತಿ ಡಿಫ್ರೆನ್ಸ್. ಅಂಡ್ ಒನ್ ಮೋರ್ ತಂಗಿ ಹೆಸರು ನಯನ. ಹೌದಾ? ವಾವ್, ಸೂಪರ್. ಇಬ್ಬಿಬ್ರು ತಂಗಿರೋ ಅನ್ಕೊಂಡ್ಬಿಡಿ. ನನಗೇನ್ ಮದ್ವೆ ಮಾಡ್ಸೋ ಅವಶ್ಯಕತೆ ಇಲ್ಲ. ನನ್ ಮಗಳಿಗೆ ಇದನ್ನ ನಾಮಕರಣ ಮಾಡಿದ್ರೆ ಸ್ವಲ್ಪ ಬಂಗಾರ ಗಿಂಗಾರ ಹಾಕಿ ಆಯ್ತಾ? ಖಂಡಿತ. ಸೊ ಇದನ್ನ ಸ್ವಲ್ಪ ನಮ್ ಹುಬ್ಳಿ ಸ್ಟೈಲ್ ಅಲ್ಲೇ ಹೇಳಿದ್ರೆ ಹೇಳ್ತಾರೆ, ಮೇಡಮ್ ಅವ್ರ ನಮ್ಮನಿ ಬಂದಾರ್ರಿ, ಹೇಳೋದಕ್ಕೆ ಬಂದು ಬಿಡ್ತಾರ, ಹಂಗ ಬಡ ಬಡ ಮಾಡ್ಕೆ ನಾ ಹೂ ಅನ್ನೋ ತನದ ಕ್ಯಾಮ್ರಾ ಎಲ್ಲ ಓಟು ಬ್ಯಾಗ್ ತುರಿಕೆ ಬಂದ್ಬಿಟ್ಟಾರ. ನೋಡ್ರಿ ನಮ್ಮ ಮನ್ಯಾಗಿಲ್ಲ ಶೂಟಿಂಗ್ ಮಾಡ್ತೀವ್ರ ನಾವು, ನಿಮ್ದು ಏನೋ ಒಂದ್ 2 ಕ್ವಶನ್ ಕೇಳ್ತೀವಿ, ಒಂದ್ ಕೂತು ಮುಂಜಾನಿಂದ ಕೂತಾರ ಅಯ್ಯಪ್ಪ ನಾವಲ್ಯ. ಸೊ ಇದು ನಮ್ಮ ಹುಬ್ಳಿ ಸೈಡ್. ಎಸ್. ಸ್ವಲ್ಪ ಈ ಮಂಡ್ಯ ಸೈಡ್ ವಾತಾರಿಂದ ಬಂದು ವೈಕ್ಳ ಕೂತ್ಕೊಬಿಟ್ಟು ಮನೇಲಿ ನಾನು ಉಣ್ಣೋಗಿಲ್ಲ, ತಿನ್ನೋಗಿಲ್ಲ, ನೀರು ಕುಡಿಯೋಂಗಿಲ್ಲ ಕಣವ. ಹೇಳ್ತಾ ಇದೀನಿ ನಂಗೆ ಮಾತಾಡಕ್ ಬರುತ್ತೋ, ನಂಗೆ ಇಷ್ಟೇ ಮಾತಾಡಕ್ ಬರೋದು ಅಂತ ಕೋಸನ್ಗೆ ಹೇಳ್ತಾನೆ. ಅದೇ ಅದ್ರಲ್ಲಿ 4 ಪದ ಇಂಗ್ಲಿಷ್ ಮಾತಾಡ್ತದೆ, 4 ಪದ ಕನ್ನಡ ಮಾತಾಡ್ತದೆ. ಕನ್ನಡದವ್ ಮಾತ್ರ ಅರ್ಥ ಆಯ್ತು, ಬೆಕ್ಕದೇ ಅರ್ಥ ಆಗ್ತಲ್ಲ. ಇದು ಸ್ವಲ್ಪ ಮಂಗಳೂರವ್ರ ಆದ್ರೆ ಇಂದ ಗೊತ್ತ ಮಾರ್ರೆ. ಆಕ್ಚುಲಿ ನಮ್ಮನೆಗೆ ಇವತ್ತೆಲ್ಲ ಎಣ್ಸಿದೆ ಅಂತ, ಇನ್ನೆಲ್ಲ ಶೂಟಿಂಗ್ ಎಲ್ಲ ಬರ್ತಾರೆ, ಶೂಟಿಂಗ್ ಆಗಿತ್ತಲ್ಲ ಇವತ್ತು ಫುಲ್ ರೆಸ್ಟ್ ಅಂತೇಳಿ ಅನ್ಕೊಂಡಿದ್ದು. ಇವರು ಬೆಳಗ್ಗೆ ಫೋನ್ ಮಾಡಿ ನಾನು ಹಾತ ಹೇಳಿ ಫೋನ್ ಇಟ್ಟೇ ಇಲ್ಲ, ಅಷ್ಟು ಬೇಗ ಎಲ್ಲ ಒಟ್ಟಾಸಿ ಬ್ಯಾಗಿಗೆ ಹಾಕಿ ಬಂದದ್ದೆ ಮನೆಗೆ ಕ್ಯಾಮರಾ ಇಟ್ಟು ಶೂಟಿಂಗ್ ಮಾಡಿದ್ದೆ. ಸರಿ ನಾವ್ ಇನ್ನೆಂತ ಹೇಳಿ ಆಗ್ತದೆ ಎಲ್ಲ ಆರ್ಟಿಸ್ಟ್. ಮತ್ತೆ ಹೇಳ್ತಾರೆ ನಾವೆಂತಾದ್ರೂ ರಿಪ್ಲೈ ಮಾಡ್ಲಿಲ್ಲ, ಮತ್ತೆ ಶೂಟಿಂಗ್ ಮಾಡ್ಲಿಕ್ಕೆ ನಾವು ಒಪ್ಲಿಲ್ಲ ಅಂದ್ರೆ ಇವ್ರಿಗೆ ಬರೀ ಅಹಂಕಾರ, ಅದೊಂದು ಭಯ ಉಂಟಲ್ಲ. ಹಂಗಾಗಿ ಬನ್ನಿ ಮತ್ತೆ ಇನ್ನೆಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಎಸ್. ಈಗ ತಮಿಳವ್ರು ಮಾತಾಡಿದ್ರೆ ಇದನ್ನೇ ತಮಿಳ್ ಕನ್ನಡ ಮಾತಾಡ್ಲೇಬೇಕು, ಇದನ್ನ ಮಿಸ್ ಮಾಡ್ಕೊಳಂಗಿಲ್ಲ, ನೀವು ಮಾತಾಡ್ಲೇಬೇಕು ಮ್ಯಾಮ್. ಯಾರ ಇಂಟರ್ವ್ಯೂ ಮಾಡ್ತೀನಿ ಮಡಗ್ ಬನ್ನಿ ಅಂತ ಹೇಳ್ದ. ಸರಿ ಬರ್ತಾರೆ ಹೇಳ ಅಂದ್ರೆ ಇವ ಅಮ್ಮ ಇವ್ರು ಸಾಮಾನೆಲ್ಲ ತಗೊಂಡ್ ಬಂದ್ಬಿಟ್ಟವ್ರ. ನಮ್ಮ ಮನೆಗೆ ಛತ್ರಿನ, ಲೈಟ್ನ, ಕ್ಯಾಮ್ರಾ ಎಲ್ಲ ತಗೊಂಡ್ ಬಂದ್ಬಿಟ್ಟವ್ರೆ. ಇವಾಗ ಹೋಯ್ತಾರ ಅವಾಗ ಹೋಯ್ತಾರ, ಬ್ಯಾಟ್ ಮಾಡ್ತಾ ಇದ್ದೀನಿ, ಮಾತಾಡ್ತಾರ ಅವ್ರ ಮಾತಾಡ್ತಾನೆ ಅವ್ರಪ್ಪ. ನನಗೆ ಬಾಯಿ ನೋವು ಬಂದ್ಬಿಡ್ತಾ, ಅವಮ್ಮಕ್ಕೆ ಇನ್ನೂ ಬಂದಿಲ್ಲ. ಸೂಪರ್. ಈಗ ತಾನೇ ರಕ್ಷಾ ಬಂಧನ ಮುಗೀತು. ನೀವು ಪ್ರತಿ ವರ್ಷನೂ ಒಬ್ರಿಗೆ ಮಿಸ್ ಮಾಡದೆ ರಾಖಿ ಕಟ್ತೀರಾ ಅಂತ ಕೇಳ್ಪಟ್ವಿ. ಎಸ್, ನಿಮ್ಮ ಬಾಸ್ಗೆ ಮಿಸ್ ಮಾಡದೆ ರಾಖಿ ಕಟ್ತೀರಾ ಅಂತ ಕೇಳ್ಪಟ್ವಿ. ಈ ವರ್ಷನೂ ಟ್ರೈ ಮಾಡಿದ್ರ ಅಥವಾ ಹೋಗಿ ರಾಖಿ ಕಟ್ಟೋದಕ್ಕೆ? ಈ ವರ್ಷನೂ ಆಕ್ಚುಲಿ ಟ್ರೈ ಮಾಡಿದ್ವಿ, ಬಟ್ ನನ್ಗೆಲ್ಲೂ ಅವಕಾಶ ಸಿಗ್ಲಿಲ್ಲ ಕಟ್ಟೋದಕ್ಕೆ. ತೊಂದರೆ ಇಲ್ಲ,
ಇದ್ರು ಇಲ್ಲದೆ ಇದ್ರು ಅಣ್ಣನೇ ಅಷ್ಟೇ. ಸೊ ಅಂದ್ರೆ ಟ್ರೈ ಮಾಡೋದಕ್ಕೆ ಹೋಗಿದ್ರಾ ಅಥವಾ ಅಲ್ಲಿ ಬಿಡ್ಲಿಲ್ವಾ? ಹಂಗಿಲ್ಲ, ಅಂದ್ರೆ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಏನು ಎತ್ತ ಅಂತ ನನ್ಗಷ್ಟು ಐಡಿಯಾ ಬರ್ಲಿಲ್ಲ. ಸೊ ಹಂಗಾಗಿ ಕೆಲವರು ನನಗೆ ಗೊತ್ತಿದ್ದ ಸರ್ಕಲ್ ಅಲ್ಲಿ ನಾನು ಕೇಳಿ ನೋಡಿದೆ, ಅದಕ್ಕೆ ಅವರು ಈಗ ಸದ್ಯಕ್ಕೆ ಬೇಡ ಅಂತ. ಆಮೇಲೆ ಮುಟ್ಟಂಗಿಲ್ಲ ಮುರಿಯಂಗಿಲ್ಲ ಎಲ್ಲಾದ್ರೂ ನ್ಯೂಸ್ ಅದು ಬೇರೆ ಭಯ. ಆಮೇಲೆ ಬಿಲ್ಡಪ್ ತಗೊಳಕ್ ಬಂದ್ಲು ಇವಳು, ಕಾಂಟ್ರವರ್ಸಿ ಆಗಕ್ ಯಾಕೆ ಬೇಕು ನಾನು. ಆಮೇಲೆ ಒಂದ್ ಕಡೆ ಕಟ್ಲಿಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ಹೆಂಗಾರು ಹೋಗಿ ಕಟ್ಬಿಟ್ಟು ಬರ್ದ್ರೆ ಸಾಕಲ್ಲಪ್ಪ ಅನ್ನೋ ತರ ಏನೋ ಅನ್ಸೋದು. ದಟ್ಸ್ ಓಕೆ, ಪರವಾಗಿಲ್ಲ, ಅಣ್ಣ ಯಾವತ್ತಿದ್ರು ಅಣ್ಣನೇ. ಓಕೆ, ಈಗ ಬೆಂಗಳೂರಿಂದ ಅಂದ್ರೆ ಬಳ್ಳಾರಿಗೆ ಈಗ ಶಿಫ್ಟ್ ಆಗಿದ್ದಾರೆ. ಸೊ ಅಭಿಮಾನಿಗಳು ಕೂಡ ಬೆಂಗಳೂರಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು, ಯಾಕಂದ್ರೆ ನಾನು ನೋಡ್ಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ರು. ಇವಾಗ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನಾವ್ ಯಾರನ್ನ ಮಿಸ್ ಮಾಡ್ಕೊಳ್ತೀವಿ, ಯಾರು ನಮ್ಮ ಜೊತೆಗಿಲ್ಲ ಅಥವಾ ಯಾರು ನಮ್ಮ ನೆನಪಲ್ಲೇ ಇಲ್ಲ, ನಾವು ಅವ್ರನ್ನ ಸಮ್ಟೈಮ್ಸ್ ನೆನಪಾದಾಗ ಮಿಸ್ ಮಾಡ್ತೀವಿ. ಕರೆಕ್ಟ್, ಅಂದ್ರೆ ಫಿಸಿಕಲಿ ಡಿ ಬಾಸ್ ಯಾಕೆ ಮಿಸ್ ಮಾಡ್ಕೋಬೇಕು? ಈಸ್ ಎವ್ರಿವೇರ್. ನಮಗೆ ನಾವು ನಿಜ, ನನಗೆ ಗೊತ್ತಿಲ್ಲ ನೀವ್ ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಅವರಿಂದ ಅನ್ನ ತಿಂದಿದ್ದೀನಿ, ಅವರಿಂದ ಸಾಕಷ್ಟು ದುಡ್ದಿದ್ದೀನಿ, ಆ ಕೃತಜ್ಞತೆ ಬೇಕು ನಮ್ಗೆ. ಸೊ ಹಾಗಾಗಿ ನಾವು ಈಗ ತಪ್ಪೆ ಮಾಡಿರ್ಲಿ ಒಪ್ಪೆ ಮಾಡಿರ್ಲಿ ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ, ದೊಡ್ಡವ್ರು ಇದ್ದಾರೆ, ಅದನ್ನ ಅವ್ರ ಬಗ್ಗೆ ಹರಿಸ್ತಾರೆ, ಅವರೇನೋ ಡಿಸೈಡ್ ಮಾಡಿ ಅದಕ್ಕೆ ಏನ್ ಆಗ್ಬೇಕು ಆಗ್ಬಾರ್ದು ಅದನ್ನೆಲ್ಲ ಇತ್ಯರ್ಥ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ನಾವು ಆ ಮನುಷ್ಯನ ಬಗ್ಗೆ ಮಾತಾಡಬಾರ್ದು. ಎಲ್ಲಾ ಟೈಮಲ್ಲೂ ಜೊತೆಗೆ ಆರ್ಟಿಸ್ಟ್ಗಳ ಜೊತೆಗೆ ನಿಂತಿದ್ದು ಡಿ ಬಾಸ್, ಕೆಟ್ಟ ಪರಿಸ್ಥಿತಿಯಲ್ಲಿ ನಿಂತಿದ್ದು ಡಿ ಬಾಸ್, ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಂತವರು ಡಿ ಬಾಸ್. ಸೊ ನಾವು ಏನಾದ್ರೂ ಶೇರ್ ಮಾಡ್ಕೋಬಹುದಾ ಯಾವ ತರ ಪರಿಸ್ಥಿತಿಲಿ ನಿಮ್ಗೆ? ನನಗೆ ಈ ಮುಂಚೆ ಒಂದು ಕಾಂಟ್ರವರ್ಸಿ ಆಗಿತ್ತು, ನಯನ ಕೊಲೆ ಬೆದರಿಕೆ ಹಾಕಿದ್ದಾರೆ ಒಂದು ಶೋ ಅಲ್ಲಿ, ಈ ತರ ದುಡ್ಡು ಕೊಡಿ ಇಲ್ಲಾಂದ್ರೆ ನಿನ್ ಫ್ಯಾಮಿಲಿನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸರ್ಟನ್ ಪರ್ಸನ್ ಇಂದ ಒಂದು ಕಾಲು, ಅದು ದೊಡ್ಡ ನ್ಯೂಸ್ ಆಗಿ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಆಗಿ ಅದು ಆತರ ಆಗಿತ್ತು. ನನಗೆ ಬಾಸ್ ಒಂದೇ ಹೇಳಿದ್ದು, ಆಕ್ಚುಲಿ ರಿಯಾಕ್ಟ್ ಯಾಕೆ ಮಾಡ್ತೀಯ ನೀನು, ರಿಯಾಕ್ಟ್ ಯಾಕೆ ಮಾಡ್ತೀಯ, ನೀನ್ ಯಾರು, ನೀನ್ ಎಲ್ಲಿದ್ಯಾ ಅದನ್ನ ಯೋಚನೆ ಮಾಡು, ಅವ್ನು ಯಾರು, ಅವ್ನು ಎಲ್ಲಿದ್ದಾನೆ ಅದನ್ನ ಯೋಚನೆ ಮಾಡು, ರಿಯಾಕ್ಟ್ ಮಾಡ್ಬೇಡ. ನೀನ್ ಆರ್ಟಿಸ್ಟ್ ಅಲ್ವಾ, ನೀನ್ ಯಾಕೆ ಬಂದಿದ್ಯಾ ಇಂಡಸ್ಟ್ರಿಗೆ, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್. ಇಂಡಸ್ಟ್ರಿಗೆ ಬಂದ್ಮೇಲೆ ಎಲ್ಲಾನು ಸಹಿಸ್ಕೊಳ್ಳೋ ಶಕ್ತಿ ಇರ್ಬೇಕು, ಕಲ್ತ್ಕೋಬೇಕು, ಅದನ್ನ ಕಲ್ಸ್ಕೊಟ್ರು ಅವ್ರು ನಮ್ಗೆ. ಆಮೇಲೆ ಪ್ರತಿ ಸತಿ ನಾವು ಅವ್ರನ್ನ ಮೀಟ್ ಮಾಡಕ್ ಹೋದಾಗ್ಲೂ ಎಲ್ಲಾ ಆರ್ಟಿಸ್ಟ್ ಅನ್ನು ತಾನೇ ನಿಂತು ಮಾತಾಡೋದಿದೆಯಲ್ಲ, ಅದು ಎಲ್ಲಾ ದೊಡ್ಡ ಆರ್ಟಿಸ್ಟ್ ಗಳಿಗೂ ಬರಲ್ಲ. ಕೆಲವ್ರು ಮಾತ್ರ ನಮ್ಮ ಇಂಡಸ್ಟ್ರಿ ಇರೋ, ಕೆಲವ್ರು ಮಾತ್ರ ನಮ್ಮನ್ನ ಹಂಗ್ ಮಾತಾಡ್ಸ್ತಾರೆ. ಸೊ ಅದ್ರಲ್ಲಿ ಡಿ ಬಾಸ್ ಒಬ್ರು ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಅವರು ಒಂದೇನೋ ತಪ್ಪು ಕೆಲಸ ಮಾಡಿದಾರೆ ಏನೋ, ಅದು ನಮ್ಮ ಅಂದ್ರೆ ನಮಗ್ ಗೊತ್ತಿಲ್ಲ ಪೂರ್ತಿ ಏನ್ ಆಗಿದೆ, ಅದ್ ಏನ್ ಆಗಿರ್ಬಹುದು ಅಥವಾ ಅದ್ರ ಆಳ ಏನು ಅಂತ ನಮಗ್ ಗೊತ್ತಿಲ್ಲ. ಸೊ ಬಟ್ ನಾವ್ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಮನುಷ್ಯ ಆದ್ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಎಲ್ಲರ ಲೈಫಲ್ಲೂ ನೀವೆಲ್ಲರೂ ಏನೋ ಒಂದ್ ತಪ್ಪು ಕೆಲಸ ಮಾಡಿರ್ತೀರ, ಅದ್ ಮುಚ್ಚೋಗ್ಬಿಟ್ಟಿರುತ್ತೆ. ಅವ್ರು ಡಿ ಬಾಸ್ ಆಗಿದ್ರಿಂದ ಆಳ್ಗೊಂದ್ ಕಳ್ಳು ಅಂತ ಹೇಳಿ ಅದನ್ನ ಫೈನ್, ಓಕೆ, ಅದು ತಪ್ಪಾಗಿದ್ರೆ ಅದ್ ಏನಿದೆ ಅಂತ ಯೋಚನೆ ಮಾಡಿ ಶಿಕ್ಷೆ ಕೊಡಿ. ಆಗಿಲ್ವಾ ಆಚೆಗಡೆ. ಬಟ್ ಡಿ ಬಾಸ್ ಏನೆ, ಅವ್ರ ಆಚೆಗಡೆ ಬಂದ್ರು ಆ ವೈಬ್ ಹಂಗೆ ಇರುತ್ತೆ, ಅವ್ರ ಒಳಗಿದ್ರು ಅವ್ರ ವೈಬ್ ಹಂಗೆ ಇರುತ್ತೆ. ನಮಗವರು ಡಿ ಬಾಸ್ ಅಲ್ಲ, ನಮ್ಮ ಅಣ್ಣ. ಸೊ ಹಂಗಾಗಿ ನನ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಈ ತರದೊಬ್ಬ ಅಣ್ಣ ಇರ್ಬೇಕು ಗುರು, ಅಷ್ಟೊಂದು ಸಪೋರ್ಟಿವ್ ಆಗಿರ್ಬೇಕು. ಯಾಕೆ ಅಂತ ಅಂದ್ರೆ ನನಗ್ ಪರ್ಸನಲ್ ಆಗಿ ಅನ್ಸಿದ್ದು, ಇದು ಯಾರಿಗೆ ಎಷ್ಟು ಮನ್ಸಿಗೆ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ಈಗಿನ ನಾವು ರೇಪ್ ಕೇಸ್ಗಳು ನೋಡ್ತಾ ಇದ್ದೀವಿ, ಹೆಣ್ಮಕ್ಳ ಮೇಲೆ ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೇನೆ ಎಷ್ಟು ಜನ ಹೊಲ್ಸಾಗ ಮೆಸೇಜ್ಗಳು ಕಳಿಸೋದು, ನಿಮ್ ನಂಬರ್ ಕೊಡಿ ಆ ತರ ಕೇಳೋದು, ಇನ್ನೂ ವಲ್ಗರ ಮೆಸೇಜ್ ಮಾಡೋದು. ಅಂತ ಒಬ್ಬ ಅಣ್ಣ ಇದ್ರೆ ತುಂಡಾಗಿ ಕತ್ತರಿಸಾಕ್ತಾನೆ ಅಂತ ಒಬ್ಬ ಅಣ್ಣ ಇದ್ರೆ ಯಾವ ಹೆಣ್ಮಕ್ಳು ಬೇಕಾದ್ರೂ ಧೈರ್ಯವಾಗಿ ಓಡಾಡ್ತಾರೆ. ಒಂದ್ಸತಿ ಮನ್ಸಿಗೆ ಅನ್ಸಿತ್ತು, ಬಟ್ ಸ್ಟಿಲ್ ಡಿ ಬಾಸ್ ಹಿಂಗ್ ಮಾಡ್ಬಾರ್ದಾಗಿತ್ತೇನೋ ಹಂಗ ಅನ್ಸ್ಬಿಡೋದು ಒಂದೊಂದ್ಸತಿ. ಏನ್ ಮಾಡಕ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗೋಯ್ತು. ಇದು ಡಿ ಬಾಸ್ ನಮ್ಗೆಲ್ಲ ಹೇಳೋರಲ್ಲ, ರಿಯಾಕ್ಟ್ ಮಾಡ್ಬೇಡಿ ಯಾರು, ಏನ್ ತಪ್ಪು, ಏನು ಆರ್ಟಿಸ್ಟ್ ಆಗ್ಬಿಟ್ರೆ ಏನು, ಎಲ್ಲಾನು ತಡ್ಕೊಳ್ಳೋ ಶಕ್ತಿ ಇರ್ಬೇಕು ನಮಗ್ ಫಸ್ಟ್. ಆದ್ರೆ ಅವ್ರ ಕೈಯಿಂದ ಈ ತರ ತಪ್ಪಾಯ್ತಾ ಅಂತ ಒಂದು ಕ್ಷಣದಲ್ಲಿ ನಿಮ್ಗೆ ಅನ್ಸಿದ್ದಿದೆ? ಅದೇನೋ ನನಗೆ ಗೊತ್ತಾಗದೇ ಹೇಳ್ತೀನಲ್ಲ, ಅದನ್ನ ಮಾತಾಡೋಷ್ಟು ದೊಡ್ಡವಳು ಅಲ್ಲ ನಾನು. ಅದ್ರ ಬಗ್ಗೆ ಅದು ನನ್ಗೇನು ಪೂರ್ತಿ ವಿಷಯ ಗೊತ್ತಿಲ್ಲದೆ ನಾವು ಮಾತಾಡೋದು ಕೂಡ ತಪ್ಪಾಗುತ್ತೆ. ಮಾಡ್ಬಾರ್ದಾಗಿತ್ತು ತಪ್ಪು, ನಮ್ಮ ಅಣ್ಣ ಮಾಡಿದ್ದೆ ಕರೆಕ್ಟು, ನಮಗ್ ಗೊತ್ತಿಲ್ಲ ಅದೇನು ಅಂತ. ಬಟ್ ಅಂತದೊಬ್ಬ ಅಣ್ಣ ಇದ್ದಿದ್ರೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೆ, ಅದಂತೂ ನಾ ಹೇಳ್ಬಲ್ಲೆ. ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತ ಕಾಮಿಡಿ ಕಿಲಾಡಿಗಳು, ಈ ವಿಚಾರ ಒಂಚೂರು ಸೀರಿಯಸ್ ವಿಷಯ. ಅಂದ್ರೆ
ಡಬಲ್ ಮೀನಿಂಗ್ಗಳು ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಿದ್ಯಾ? ಯಾಕಂದರೆ ಎಲ್ಲ ಕಡೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಇದು ಫ್ಯಾಮಿಲಿ ಶೋನಾ ಅಂತ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಡಬಲ್ ಮೀನಿಂಗ್ ಅಂತ ನಿಮ್ಗೆ ಏನಕ್ಕೆ ಅನ್ಸುತ್ತೆ? ಕೆಲವೊಂದು ವಿಡಿಯೋಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನೋಡ್ಕೊಂಡು ಬಂದೆ, ಅಲ್ಲಿ ತಂದಿರೋದು ಹುಲ್ಲು ಅಂತ ಹೇಳ್ತಾರೆ. ಅವಾಗ ಬಾಯಿ ಮುಚ್ಚೋದೇನೋ ಅಂತ ಹೇಳ್ಬಿಟ್ಟು ಒಂದು ಕಟ್ ಮಾಡಿ ಹಂಗೆ ಆಮೇಲೆ ತಗೊಂತಾರೆ. ಸೊ ಇದು ತಲೆಗೆ ಹೋಗ್ಬಿಡುತ್ತೆ, ಡಬಲ್ ಮೀನಿಂಗ್ ಅಂತ ಹೋಗ್ಬಿಡುತ್ತೆ ಅಷ್ಟೇ. ಅದು ಯೋಚನೆ ಮಾಡೋರ್ ತಲೆಯಲ್ಲಿ ಅಂದ್ರೆ ಯೋಚನೆ ಮಾಡೋರು ಮಾತಾಡೋರ ಡಬಲ್ ಮೀನಿಂಗ್ ಅಲ್ಲ. ಈಗ ನಾವೇ ಕ್ಯಾಶುವಲ್ ಆಗಿ ಹಿಂಗೆ ಫ್ರೆಂಡ್ಸ್ಗಳಲ್ಲ ಮುಚ್ಕೊಳ್ಳೋರೆ ಏನ್ ಮುಚ್ಕೋಬೇಕು ಅಂತ ಕೇಳ್ತಾರೆ. ನೀನ್ ಏನ್ ಮಾತಾಡ್ತಾ ಇದೆಯಾ ತಾನೆ, ಮುಚ್ಕೊ ಅಂದ್ರೆ ಏನ್ ಅರ್ಥ, ಬಾಯ್ ಮುಚ್ಕೊ ಅಂತ ಅರ್ಥ. ಇಟ್ ಇಸ್ ಅಂಡರ್ಸ್ಟುಡ್. ಅದೇ ಕ್ಲಾರಿಫಿಕೇಶನ್ ಯಾಕೆ ಎಸ್ ಅಂದ್ರೆ ಈಗ ಪ್ರಬುದ್ಧರು ಒಂಚೂರು ಅರ್ಥ ಆಗುತ್ತೆ. ಈಗ ಮಕ್ಳಿಗೆ ಗೊತ್ತಿರಲ್ಲ, ಬೆಳಿತಾರ ಮಕ್ಳಿಗೆ ಅಮ್ಮ ಮಾತ್ರ ಏನು ಅಂತ ಹೇಳಿದಾಗ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ ಆಗುತ್ತೆ ಒಂದು. ಆಮೇಲೆ ಯೂಶಲಿ ನೀವು ಮಕ್ಳ ಎದುರುಗಡೆ ಎಲ್ಲ ಅಂತದನ್ನ ಮಾತಾಡೋದಕ್ಕೆ ಹೋಗ್ಬೇಡಿ. ಈಗಿನ ಮಕ್ಕಳಂತೂ ಬಾರಿ ಸೂಕ್ಷ್ಮ, ಬಾರಿ ಫಾಸ್ಟ್, ಎಲ್ಲಾನು ತುಂಬಾ ಬೇಗ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಏನೋ ಕಲ್ತ್ಕೋತಾರಲ್ವಾ, ಒಳ್ಳೇದನ್ನ ಕಲ್ಸೋಣ, ಇಂಥವೆಲ್ಲ ಯಾಕೆ, ಒಳ್ಳೇದನ್ನ ಕಳ್ಸೋಣ ಅಷ್ಟೇ. ಕೆಲವ್ರು ಹೇಳ್ತಾ ಇದ್ರು ನಮ್ಮ ಫ್ಯಾಮಿಲಿ ಕುತ್ಕೊಂಡು ನೋಡಕ್ ಆಗಲ್ಲ, ಆ ತರ ಇದೆ ಈ ತರ ಇದೆ. ಓಕೆ, ವಿ ಅಂಡರ್ಸ್ಟ್ಯಾಂಡ್. ಬಟ್ ಸೋ ಫಾರ್ ನಾವ್ ಈ ಕಾಮಿಡಿ ಕಿಲಾಡಿಲಿ ಏನ್ ಮಾಡ್ಕೊಂಡು ಬಂದಿದೀವಿ, ಆದಷ್ಟು ಅದನ್ನ ಕ್ರಮೇಣ ಕಡಿಮೆ ಮಾಡ್ಕೊಂಡೇ ಬಂದಿದೀವಿ ಡಬಲ್ ಮೀನಿಂಗ್ ಗಳನ್ನ. ಆಮೇಲೆ ಏನಾಗತ್ತೆ ಅಂತಂದ್ರೆ, ಈಗ ನಾನು ದಿನಾ ಪೂರ್ತಿ ಒಂದು ಚಾನಲ್ ಅಲ್ಲಿ ದೇವ್ರ ನಾಮಗಳನ್ನ ಹಾಕೊಂಡು ಭಜನೆಗಳನ್ನ ಹಾಕೊಂಡು ಎಷ್ಟೊತ್ತವರೆಗೂ ನೋಡ್ತೀರಾ, ಎಷ್ಟೊತ್ತವರೆಗೂ ನೋಡ್ತೀರಾ ಅಲ್ವಾ? ಫನ್ ಅಂತ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ಲೇ ಹಂದಿ ಅಂತ ನಾವು ಬೈಯಂಗಿಲ್ಲ, ಯಾರು ಲೇ ಎಮ್ಮೆ ಅಂತ ಕರಿಯಂಗಿಲ್ಲ. ನಮ್ಗೆ SNP ಅಂತ ಒಂದಿದೆ. ಸೊ ನಾವು ರೂಲ್ಸ್ ನ ಫಾಲೋ ಮಾಡ್ಬೇಕು. ಅದ್ ಯಾಕೆ ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿಗಾಗ್ಲಿ ಅವರ ಒಂದು ಜಾತಿ ನೀತಿ ಧರ್ಮ ಏನಾದ್ರೂ ಆಗ್ಲಿ ಅದಕ್ಕೆ ಹರ್ಟ್ ಆಗ್ಬಾರ್ದು. ಸೊ ಅಂತ ಪದಗಳನ್ನ ನಾವು ಬಳಸಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಈಗ ನಾವು ಡಬಲ್ ಮೀನಿಂಗ್ ಗಳನ್ನ ಯೂಸ್ ಮಾಡೋದು ಕಡಿಮೆನೆ ಮಾಡ್ಬಿಟ್ಟಿದೀವಿ ಆಲ್ಮೋಸ್ಟ್. ನಾವು ಚೂಸ್ ಮಾಡೋ ಸ್ಕಿಟ್ಗಳು ಅಂತದೇನೆ. ಎಷ್ಟ್ ಜನ ನೋಡ್ತಾ ಇದ್ದೀರಾ? ಬಹುತೇಕರು ನೋಡ್ತಾರೆ. ಬಟ್ ನಾವೆಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಮಾಡ್ಬೇಕಾದ್ರೆ ಅವಾಗ ಕಾಮಿಡಿನ ನೋಡ್ತಾ ಇದ್ದಿದ್ದು ಜನಗಳು, ಅಷ್ಟು ಜನಗಳು. ಈಗ ನೋಡ್ತಾ ಇಲ್ಲ. ಆಮೇಲೆ ನೀವು ಜಡ್ಜ್ಮೆಂಟ್ ಮಾಡ್ತೀರಾ, ಅಯ್ಯೋ ಇದೆಲ್ಲ ಇವ್ರು ಮಾಡಿದ್ದೇ ಮಾಡ್ತಾರೆ, ಗಂಡ ಹೆಂಡತಿದೆ ಮಾಡ್ತಾರೆ, ಲವರ್ಸ್ದೇ ಮಾಡ್ತಾರೆ, ಅತ್ತೆ ಸೊಸೆದೇ ಮಾಡ್ತಾರೆ. ಗುರು ನಾನು ನಿಮ್ಗೆ ಒಂದ್ ಮಾತು ಹೇಳ, ಲೈಫ್ ಅಲ್ಲಿ ಈಗ ಏನ್ 7-8 ವೆರೈಟಿ ಆಫ್ ಕಾಮಿಡಿ ಅಷ್ಟೇ ಇರೋದು. ಅದನ್ನ ನೀನ್ ಯಾವ ತರ ತೋರಿಸ್ತೀಯಾ ಅಂತ. ಈಗ ನೀವು ಲವ್ ಸ್ಟೋರಿಗಳು ನೋಡ್ತೀರಾ, ಈಗ ಎಲ್ಲಾ ಲವ್ ಸ್ಟೋರಿ ಹುಡುಗ ಮಾತ್ರ ಲವ್ ಮಾಡ್ತಾನೆ, ಹುಡುಗಿ ಲವ್ ಮಾಡಿರಲ್ಲ, ಇಲ್ಲ ಹುಡುಗಿ ಮಾತ್ರ ಲವ್ ಮಾಡಿರ್ತಾರೆ, ಹುಡುಗ ಲವ್ ಮಾಡಿರಲ್ಲ. ಇನ್ ಎಷ್ಟು ವೆರೈಟಿ ಲವ್ ಸ್ಟೋರಿ ನೋಡ್ತೀರಾ? ಇಬ್ರು ಲವ್ ಮಾಡಿರ್ತಾರೆ, ಸತ್ತೋಗ್ಬಿಡ್ತಾರೆ, ಇಬ್ರು ಲವ್ ಮಾಡ್ತಾರೆ, ಮದ್ವೆ ಆಗ್ಬಿಡ್ತಾರೆ, ಮದ್ವೆ ಆದ್ಮೇಲೆ ಕೆಲವ್ರು ಚೆನ್ನಾಗಿ ಬದುಕಲ್ಲ, ಕೆಲವ್ರು ಚೆನ್ನಾಗಿ ಬದುಕ್ತಾರೆ ಅಲ್ವಾ? ಇನ್ನೆಷ್ಟು ವೆರೈಟಿ ತೋರಿಸ್ತೀರಾ? ಒಂದ್ 6 ವೆರೈಟಿ ಹೇಳಿದ್ರು ನಾನು, ಇನ್ನೆಷ್ಟು ವೆರೈಟಿ ತೋರಿಸ್ತೀರಾ ನೀವು? ಅಮ್ಮಮ್ಮ ಅಂದ್ರೆ ಒಂದು ಎಕ್ಸ್ಟ್ರಾ ಆಡ್ ಆಗ್ಬೋದು ಹೊರತು ಇನ್ನು ಎಕ್ಸ್ಟ್ರಾ ತೋರ್ಸಕ್ ಸಾಧ್ಯನೇ ಇಲ್ಲ. ಇದ್ರಲ್ಲಿ ನಾವು ಸ್ಪೆಷಲ್ ಆಗಿ ಏನ್ ಮಾಡಬಹುದು, ಬೇರೆ ಇಂಟ್ರೆಸ್ಟಿಂಗ್ ಆಗಿ ಏನ್ ಮಾಡಬಹುದು ಅಂತ ನೋಡ್ಬೋದೇ ವಿನಃ ಜಡ್ಜ್ಮೆಂಟ್ ಮಾಡಬೇಡಿ. ಬಿಕಾಸ್ ಕಾಮಿಡಿಗೆ ಲಾಜಿಕ್ ಇಲ್ಲ, ಅದ್ ಮ್ಯಾಜಿಕ್ ಅಷ್ಟೇ. ನಾವೇನ್ ಮಾಡ್ತೀವಿ, ಏನ್ ಮಾತಾಡ್ತೀವಿ, ಅದ್ ಮ್ಯಾಜಿಕ್ ಅಷ್ಟೇನೆ. ಅದ್ ನೋಡಿ ಅದ್ ನಿಮ್ಗೆ ಇಷ್ಟ ಆಯ್ತಾ, ಅದನ್ನ ಖುಷಿ ಪಟ್ಟು ಮುಂದಕ್ಕೆ ಹೋಗೋಣ. ಏನಾಗ್ಬಿಡುತ್ತೆ, ಕೆಲವರು ಅದನ್ನ ಚರ್ಚೆಗೆ ನಿಲ್ಲಿಸ್ಬಿಡ್ತಾರೆ, ಇದು ಹಿಂಗಾಗ್ಬಿಟ್ಟಿದೆ, ಇದು ಹಂಗಾಗ್ಬಿಟ್ಟು. ನಾವು ಸಮಾಜದಲ್ಲಿ ಏನು ಇನ್ಸಿಡೆಂಟ್ಸ್ ಗಳು ಆಗ್ತಾ ಇದಾವೆ ಅದನ್ನ ಫನ್ನಿ ರೀತಿಯಲ್ಲಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದೀವಿ, ಹರ್ಟ್ ಮಾಡ್ತಾ ಇಲ್ಲ, ಟ್ರೈ ಮಾಡ್ತಾ ಇದೀವಿ. ಅದನ್ನ ಫನ್ನಿಯಾಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಿಕಾಸ್ ಯಾಕೆ ಜನ ಸ್ವಲ್ಪ ಫನ್ನಿ ಅಂದ್ರೆ ಜಾಸ್ತಿ ಮನ್ಸಿಟ್ಟು ನೋಡ್ತಾರೆ ಅದನ್ನ, ಅವಾಗ ಅವ್ರಿಗೆ ಸೆನ್ಸ್ ಆಗತ್ತೆ ಅಲ್ವಾ? ಕೆಲವು ಸೀರಿಯಸ್ ವಿಷಯನ ನಾವು ಕಾಮಿಡಿಯಾಗಿ ತೋರಿಸಿದಾಗ ಕೆಲವರು ಆ ಡಬಲ್ ಮೀನಿಂಗ್ ನ ಎಂಜಾಯ್ ಕೂಡ ಮಾಡಿರ್ತಾರೆ. ಅವ್ರ ಅಂತವರೇ ಕಮೆಂಟ್ ಆಗ್ತಾರೆ, ಬರೀ ಡಬಲ್ ಮೀನಿಂಗ್ ಗುರು, ಹೌದು ಹಂಗೆ ಗುರು, ಹಿಂಗೆ ಗುರು ಕಮೆಂಟ್ ಗುರು ನೀನ್ ಬರ್ಕೊಡು ಗುರು, ಹೊಸ ಸ್ಕ್ರಿಪ್ಟ್ ನ ನೀನ್ ಬರ್ಕೊಡು, ಹೊಸ ನೋಡು ಈ ತರ ಸ್ಟೋರಿ ಮಾಡಂತ ನೀನ್ ಬರ್ಕೊಡು ಗುರು, ತೋರ್ಸಪ್ಪ ನಿನ್ ಕಾಮೆಂಟ್ ಮಾಡೋ ಬದಲು ಸ್ಕ್ರಿಪ್ಟ್ ನ ನೀವೇ ಒಂದ್ಸರಿ ಹೇಳ್ಬಿಟ್ರೆ ಆ ತರ ಟ್ರೈ ಮಾಡಬಹುದು ಅಷ್ಟೇ. ನಿಮ್ಗೆ ಫಿಟ್ನೆಸ್ ಬಗ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ? ಇದೆ, ಆಕ್ಚುಲಿ ನಾನು ಚೆನ್ನಾಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಕರೆಕ್ಟ್, ನಿಮ್ನ ನೋಡಿದಾಗ ಯಾಕೆಂದ್ರೆ ನಂಗೆ ನಾನು ಚೆನ್ನಾಗ್ ಕಾಣ್ಬೇಕು ಅಂತಲ್ಲ, ನಾನು ಹೊಸ ಹೊಸ ಬಟ್ಟೆಗಳೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಪ್ಲೀಸ್ ಅಟ್ಲೀಸ್ಟ್ 1 ವರ್ಷನಾದ್ರೂ ಹಾಕಿ ಹರಿದಾಗ, ಅದಕ್ಕೋಸ್ಕರನಾದ್ರೂ ನಾನು ಸಣ್ಣ ಆಗ್ಬೇಕು. ನನಗೆ ಅಯ್ಯೋ ಅವಕಾಶ ಇಲ್ಲ ಹಂಗಿದೆ ಅದಲ್ಲ, ನನ್ ಚಿಂತೆ ಅದಲ್ಲ. ಅಯ್ಯೋ ಯಾರಾದ್ರೂ ಒಬ್ರು ಕೊಡ್ತಾರ ಅವಕಾಶ, ನನ್ ಬಟ್ಟೆ ವೇಸ್ಟ್ ಆಗ್ತಿದೆ, 1000 ರೂಪಾಯಿ ಕೊಟ್ಟು ತಗೊಂಡಿದ್ ಬಟ್ಟೆ ವೇಸ್ಟ್ ಆಗ್ತಿದೆ. ಹಂಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಡಯಟ್ ಏನಾದ್ರು ಮಾಡಿದಿರಾ? ಡಯಟ್ ಮಾಡ್ತೀನಿ ಅಂದ್ರೆ ನಾನು ಗೋಬಿ ಮಂಚೂರಿ ಆ ತರದೇನು ತಿನ್ನಲ್ಲ, ಅದನ್ನ ಬಿಟ್ಟೆ 3 ವರ್ಷ ಆಯ್ತು. ಆಮೇಲೆ ಪ್ರಿಸರ್ವೇಟಿವ್ ಜ್ಯೂಸ್ ಗಳು ಕುಡಿಯಲ್ಲ, ಲೈಕ್ ಕೆಲವು ಫ್ರಿಡ್ಜ್ ಅಲ್ಲೆಲ್ಲ ಆ ತರ ಜ್ಯೂಸ್ ಗಳು ಕುಡಿಯಲ್ಲ. ಬ್ರೆಡ್ ಬನ್ ಬಿಸ್ಕೆಟ್ ಅಂತವೆಲ್ಲ ಏನು ತಿನ್ನಲ್ಲ. ಒಟ್ನಲ್ಲಿ ಅಷ್ಟೊಂದು ಫುಡ್ಡಿ ಅಲ್ಲ ನೀವು? ಫುಡ್ಡಿ ನಾನು ಹೋಮ್ ಮೇಡ್ ಚೆನ್ನಾಗಿ ತಿಂತೀನಿ. ನಾನ್ ವೆಜ್ ಎಸ್. ಆಮೇಲೆ ನಾನ್ ವೆಜ್ ಅಲ್ಲಿ ಲೈಕ್
ಫಿಶ್ ಅಂದ್ರೆ ಭಾರಿ ಇಷ್ಟ. ಫಿಶ್ ಮಾಡ್ತೀರಾ? ತಿನ್ನೋದಲ್ಲ ಮಾಡ್ತೀರಾ? ಮಾಡಕ್ ಬರಲ್ಲ, ತಿನ್ನಕ್ ಬರುತ್ತೆ ಅಷ್ಟೇ. ನಮ್ಮ ಮನೇಲಿ ನಮ್ಗೊಬ್ರು ಶೆಫ್ ಇದಾರೆ, ನಮ್ಮ ಅತ್ಗೆ. ಅವ್ರೊಬ್ರೆ ಅಡಿಗೆ ಮಾಡಲ್ಲ. ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ಅಡಿಗೆ ಮಾಡೋದ್ ಮ್ಯಾನೇಜ್ ಮಾಡ್ತೀನಿ. ಅಂದ್ರೆ ಐ ಆಮ್ ಗುಡ್ ಕಟ್ಟರ್, ವೆಜಿಟೇಬಲ್ ಕಟ್ಟರ್. ಸೊ ಹಾಗಾಗಿ ಏನಾದ್ರು ಹೆಚ್ಚದು ಪಚ್ಚದು ಇದ್ರೆ ನಮ್ಮ ಮನೇಲಿ ಏನೇನ್ ಚೆನ್ನಾಗಿ ಮಾಡ್ತೀರಾ ಹಂಗಾದ್ರೆ? ಪಲಾವ್ ಮಾಡ್ತೀನಿ, ಟೊಮೆಟೊ ಬಾತ್ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಫ್ರೈಡ್ ರೈಸ್ ಮಾಡ್ತೀನಿ. ಎಲ್ಲ ತಿನ್ನಂಗ್ ಮಾಡ್ತಿರತ್ತ? ದೇವ್ರ ಅಣಬೇಕು ತಿನ್ನಂಗ್ ಮಾಡ್ತೀನಿ. ಕೆಲವು ಫ್ರೆಂಡ್ಸ್ ಗಳು ಇದನ್ನ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಟಿವಿ ಐ ಮೀನ್ ಲೈಕ್ ಫೋನ್ ವಾಟ್ ಎವರ್ ಅದ್ರ ಮುಂದೆ ಕುತ್ಕೊಂಡು ಹೇಳ್ತೀನಿ, ಇಲ್ಲ ಚೆನ್ನಾಗ್ ಮಾಡ್ತಾರೆ ಅಂತ ಅವ್ರು ಹೇಳ್ತಿರ್ತಾರೆ. ಬೇಕಾದ್ರೆ ಕೇಳಿಸ್ಕೊಳ್ಳಿ ನೀವು. ನೋಡೋಣ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡಿದ್ರೆ ಕೆಲವರು ವಾಂಗಿ ಬಾತ್ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಫಾಲೋ. ನೀವು ಆಕ್ಟಿಂಗ್ ಬಿಟ್ಟು ಡ್ಯಾನ್ಸ್ ಸಖತ್ತಾಗಿ ಮಾಡ್ತೀರಾ, ನಾವು ನೋಡಿದೀವಿ. ಅದು ಆಕ್ಟಿಂಗ್ ಒಂದು ಭಾಗನೇ ಅಲ್ವಾ? ಭಾಗ. ಅದು ಯಾಕೆ ಅದನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಡ್ಯಾನ್ಸ್ ಕಡೆ? ಹಂಗಾದ್ರೆ ಸಣ್ಣ ಆಯ್ತೀನಿ ನಾನು ಅಂದ್ಬಿಟ್ಟು ಮಾಡಿ. ಹಂಗಾದ್ರೆ ಸಣ್ಣ ಆಗ್ತೀನಿ ಅಂತ ಮಾಡಿದ್ರಿ? ಅದು ಜೋಶ್. ಆಕ್ಚುಲಿ ಯೂಶಲಿ ನೀವು ನೋಡಿ ನಮ್ ಸ್ಕಿಟ್ ಗಳೆಲ್ಲ ಓಪನ್ ಆಗ್ಬೇಕಾದ್ರೆ ಓಪನಿಂಗ್ ಒಂದು ಸಾಂಗ್ ಅಲ್ಲಿ ಅದು ಜೋಶ್. ಜನರು ಫಸ್ಟ್ ಗಾಳಿ ತುಂಬಬೇಕಲ್ಲ, ಅಂತ ಗಾಳಿ ತುಂಬಬೇಕಲ್ಲ. ಸೊ ಜೋಶ್ ಅಲ್ಲಿ ಚೆನ್ನಾಗಿ ಅವ್ರ ಗ್ರೂಪ್ ತುಂಬಿಸ್ಬೇಕು ಅಷ್ಟು. ಹಂಗಾಗಿ ಡಾನ್ಸ್ ಚೆನ್ನಾಗಿ. ಎಸ್, ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಏನಾದ್ರೂ ಹೋಗೋ ಪ್ಲಾನ್ ಅಥವಾ ಏನಾದ್ರೂ ಹೋಗೋ ಪ್ಲಾನ್ ಅಂತಂದ್ರೆ ಏನೋ ನಾನು ಅಲ್ಲ ಏನಾದ್ರೂ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಏನಾದ್ರು ನಾನು ಈ ವರ್ಷ ಚಿಕ್ಕಮಗಳೂರು ಟ್ರಿಪ್ ಹೋಗ್ತಾ ಇದೀನಿ, ಕೇಳಿದೆ. ಎಸ್ ಅಂದ್ರೆ ಏನಾದ್ರೂ ಅಫಿಷಿಯಲ್ ಕಾಲ್ ಏನಾದ್ರೂ ಬಂದಿದ್ಯಾ? ಹೋಗೋ ಪ್ಲಾನ್ಸ್ ಏನಾದ್ರೂ ಇದೆಯಾ? ಹೋಗ್ತೀರಾ? ನಂಗೆ ಭಯ ಹೋಗಕ್ಕೆ. ಅಲ್ಲ, ಯಾಕಂದ್ರೆ ಇವ್ರು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಒಂದೇ ತರ ಇರ್ತಾರೆ. ಅದೇ ಕಷ್ಟ, ಅದೇ ತಪ್ಪು. ಅಂದ್ರೆ ಡವ್ ಮಾಡ್ತಾವ್ರಂತ ಏನಾದ್ರೆ ಹೇಳಿ? ಡವ್ ಮಾಡ್ತಾವ್ರ ಅಂತ ಅಲ್ಲ ಗುರು. ಈಗ ನಾನ್ ಬಿಗ್ ಬಾಸ್ ಎಲ್ಲ ನೋಡ್ಬೇಕಾದ್ರೆ ಅಲ್ಲಿ ಹೆಂಗೆ ತುಂಬಾ ಸೆನ್ಸಿಬಲ್ ಆಗಿ ಆಟ ಆಡ್ಬೇಕು. ಮೈಂಡ್ ಗೇಮ್. ನಂಗೆ ಯಾವನಾರ ಒಂದ್ ತಾಕ ಅನ್ಬಿಟ್ಟು ಅವನೇ ಎಲ್ಲರಿಗೂ ಈಕ್ವಲ್ಸ್ ಯಾರು ಕುಕ್ಕರ್ ತೆಗೆದು ತಲೆ ಮಾಡ್ಬಿಡ್ತೀನಿ ಅಂತ ಸಿಟ್ಟು ನಂಗೆ. ನಾನ್ ಬಾರಿ ಭೋಜನ ಪ್ರಿಯ ಆಗಿರೋದ, ಅಲ್ಲೇನಾರು ಹೋಗ್ ಹೋಗ್ಬಿಡ್ತೀನಿ. ಅಲ್ಲ, ಸಣ್ಣ ಆಗ್ಬೇಕು ಅನ್ಕೊಂಡಿದ್ರೆ ನಿಜವಾಗ್ಲೂ ಒಳ್ಳೆ ಪ್ಲಾಟ್ಫಾರ್ಮ್. ಹಂಗೆಲ್ಲ ಸಣ್ಣ ಆಗಕ್ ನಂಗೆ ಇಷ್ಟ ಇಲ್ಲ. ತಿನ್ಕೊಂಡ್ ಸಣ್ಣ ಆಗ್ಬೇಕು. ತಿನ್ಕೊಂಡ್ ಸಣ್ಣ ಮ್ಯಾಮ್ ಸಾಧ್ಯ? ತಿನ್ಕೊಂಡ್ ಸಣ್ಣ ಆಗೋದಕ್ಕೆ ಸಾಧ್ಯ? ತಿನ್ಕೊಂಡ್ ಸಣ್ಣ ಆಗಕ್ ತಕ್ಕ ಕೆಲ್ಸ ಮಾಡ್ಬೇಕ್ರಿ, ಅವಾಗ ಸಣ್ಣ ಆಗ್ತಾರೆ. ಸರಿ, ಹಂಗಾದ್ರೆ ಬಿಗ್ ಬಾಸ್ ಹೋಗಲ್ಲ ಅಂತ ಏನಿಲ್ಲ, ಹೋಗೋ ಆಸೆ ಇದೆ. ಅಟ್ಲೀಸ್ಟ್ ಒಂದ್ಸತಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೆಂಗಿದೆ ಅಂತ ಹೋಗೋ ಆಸೆ ಇದೆ. ಬಟ್ ಭಯ ಅಷ್ಟೇನೆ, ನನ್ ಮೇಲೆ ನನಗೆ ಭಯ. ಏನಾರ ಅನ್ಬಿಟ್ಟು ಕ್ಯಾಣ ಹತ್ತುಬಿಟ್ಟು ಏನಾರ ತಲೆ ಹತ್ತುಬಿಟ್ಟು ಆಮೇಲೆ ಅವ್ರು ಯಾರೋ ಬಾಯಿ ಬಂದಂಗ್ ಬೈದ್ಬಿಟ್ಟು ನಿಂಗ್ ಸೆನ್ಸ್ ಇಲ್ವಾ, ನೀನ್ ಒಬ್ಳು ಆರ್ಟಿಸ್ಟ್ ಹಂಗೆಲ್ಲ ಮಧ್ಯದಲ್ಲಿ ಕಳಿಸಿ ಅದೆಲ್ಲ ಒಬ್ರೊಬ್ರು ಹೇಳ್ತಾರೆ, ಇದನ್ನ ನಂಬೇಕು ಅಂತಾನೂ ಇಲ್ಲ. ಸೊ ಮಕ್ಳು ಹುಟ್ಟಿದ್ಮೇಲೆ ನಮ್ದು ಲೈಫ್ ಒಂದ್ ಸ್ವಲ್ಪ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಸೊ ನಿಮ್ಗೆ ಆತರ? ತುಂಬಾ ಚೇಂಜ್ ಆಗಿದೆ. ನಾವಿಬ್ರು ಒಳ್ಳೆ ಕಜ್ಜಿ ನಾಯಿಗಳ ತರ ಕಚ್ಚಾಡ್ತಿದ್ವಿ, ಈ ಕ್ರಮೇಣ ಕಡಿಮೆ ಮಾಡ್ಬಿಟ್ಟಿದೀವಿ. ಇವಾಗ ಹೆಂಗೆ ಇಬ್ರಿಗೂ ಆ ಮಗು ಮೇಲೆ ಕಾನ್ಸಂಟ್ರೇಷನ್. ಲೈಕ್ ಏನ್ ಹೇಳ್ತಾರೆ, ನಮ್ಮಿಬ್ರು ಮಾತುಕತೆ ಕಡಿಮೆ ಆಗಿದೆ, ಎಮೋಷನ್ಸ್ ಜಾಸ್ತಿ ಅಷ್ಟೇ. ನಿಮ್ಮಿಬ್ಬರದು ಬಾಂಡಿಂಗ್ ಅಲ್ಲಿ ಅದೊಂಥರ ಎಕ್ಸ್ಟ್ರಾ ಬಾಂಡಿಂಗ್ ಬಂದಂಗಾಗಿದೆ. ಜೊತೆಗೆ ಕೆಲವು ಬಿರುಕುಗಳನ್ನ ಫುಲ್ಫಿಲ್ ಮಾಡುದು, ಸರಿ ಮಾಡುತ್ತೆ. ಎಸ್. ಜೊತೆಗೆ ಈಗ ಯಶ್ ರಾಧಿಕಾ ಅವರು ಕೂಡ ಒಂದೇ ವರ್ಷದಲ್ಲಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಕ್ಕಳು ಮಾಡ್ಕೊಂಡ್ರು. ಆ ತರ ಏನಾದ್ರು ಪ್ಲಾನ್ ಇದೆಯಾ? ಸಾಕು, ನನ್ ಮಗಳೇ ನನ್ 3 ಲೋಕ ತೋರಿಸ್ತಾ ಇದ್ದಾಳೆ. ನಂಗೆ ಕೆಲ್ಸಕ್ಕೆ ಹೋದಾಗ ಮನೆಯಿಂದ ಒಂದು ಫೋನ್ ಕಾಲ್ ಬಂದ್ಬಿಟ್ರೆ ಕೈಯೆಲ್ಲ ಹಿಂಗ್ ನಡಗುತ್ತೆ. ಫೋನ್ ಪಿಕ್ ಮಾಡಕ್ ಏನಾಗಿದ್ಯೋ ಏನೋ, ಏನ್ ಮಾಡಿದಳೋ ಏನೋ ಅಂದ್ಬಿಟ್ಟು ಫೋನ್ ಪಿಕ್ ಮಾಡಿ ಅವರು ಊಟ ಆಯ್ತಾ ಮಗ, ತಿಂದ ಮಗ ಅಂತ ಕೇಳ್ತಿರ್ತಾರಲ್ಲ, ಅವಾಗ ಜೀವ ನಿರಾಳ ಆಗತ್ತೆ. ಒಂದೊಂದ್ಸತಿ ತಡಿಲಾರ್ದೆ ನಾನೇ ಫೋನ್, ಒಂದೊಂದ್ಸತಿ ಆ ವರ್ಸ್ಟ್ರೆಸ್ ಅಲ್ಲಿ ನನ್ಗೆ ಫೋನ್ ಮಾಡಿದೀನೋ ಇಲ್ವೋ ಅದು ಕೂಡ ನೆನಪಿರಲ್ಲ. ಅವರೇ ಫೋನ್ ಮಾಡಿ ಮಾತಾಡ್ತಾರೆ, ನಾನ್ ಫ್ರೀ ಇದ್ದಾಗ ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಹತ್ತಿರದೆಲ್ಲರೂ ಶೂಟಿಂಗ್ ಇದ್ರೆ ಮನೆಗೆ ಬಂದು ನೋಡ್ಕೊಂಡು ಹೋಗೋ ತರ ಹಂಗೇನಾದ್ರು ಮಾಡ್ಕೊಳ್ತಾ ಇರ್ತೀವಿ. ಅನ್ಪ್ಲಾನ್ಡ್, ನಾವು ಅನ್ಕೊಂಡು ಇರಲ್ಲ, ಏನ್ ಗುರು ಇಷ್ಟೊಂದು ಚೆನ್ನಾಗಿತ್ತು ಈ ಜೋಡಿ, ಯಾರ್ ಕಣ್ ಬಿತ್ತು ಅಂತ ಅನ್ಕೊಂತಾ ಇರ್ತೀವಿ. ಏನ್ ಕಾರಣ ಇರ್ಬೋದು ಇದಕ್ಕೆಲ್ಲ ಅಂತ? ಮೇ ಬಿ ಅವ್ರಿಬ್ರೇ ಕೂತು ಮಾತಾಡಲ್ಲ ಅನ್ಸುತ್ತೆ. ಅವ್ರ ಸಮಸ್ಯೆ ಏನು, ಇದನ್ನ ಹೆಂಗ್ ಬಗೆಹರಿಸ್ಕೋಬೇಕು ಅಂತ ಅವ್ರಗಳೇ ಕೂತು ಮಾತಾಡಲ್ಲ ಅಂತ ಅನ್ಸುತ್ತೆ. ಜೊತೆಗೆ ನಾನೀಗ ಅಂದ್ರೆ ಐ ಆಮ್ ಲೈಕ್ ನಾಟ್ ಟಾಕಿಂಗ್ ಅಬೌಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಡಿವೋರ್ಸ್ ತಗೋತಿದ್ದಾರೆ, ಅಷ್ಟೆಲ್ಲ ನೈಪುಣ್ಯತೆ ಇಲ್ಲ ನನಗೆ ಮಾತಾಡೋ ಅಷ್ಟು. ನನ್ಗೇನ್ ಅನ್ಸುತ್ತೆ, ನೀವ್ ಯಾರನ್ನ ಲವ್ ಮಾಡ್ತೀರಾ ಅಂದಾಗ ನೀವ್ ಲವ್ ಮಾಡಕ್ಕಿಂತ ಮುಂಚೆ ಅವ್ರನ್ನ ಇಂಪ್ರೆಸ್ ಮಾಡಕ್ ಏನೆಲ್ಲ ಸರ್ಕಸ್ ಮಾಡ್ತೀರಾ. ಮದ್ವೆ ಆಗಿದ ತಕ್ಷಣ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಯಾಕೆ? ಸೊ ನಮ್ ಹೆಣ್ಮಕ್ಳು ಏನ್ ಎಕ್ಸ್ಪೆಕ್ಟೇಷನ್ ಗೊತ್ತಾ, ಮದ್ವೆಗಿಂತ ಮುಂಚೆ ಒಂದ್ ಇಷ್ಟ ಚೆನ್ನಾಗಿ, ಮದ್ವೆ ಆದ್ಮೇಲೆ ಇನ್ನೇನು ನೋಡ್ಕೋಬಹುದು ಅನ್ನೋದೊಂದಿರತ್ತೆ. ಸೊ ನೀವು ಪ್ರೀತಿ ಮಾಡ್ಬೇಕಾದ್ರೆ ನಿಮ್ ಒರಿಜಿನಾಲಿಟಿನ ತೋರಿಸ್ಬಿಡಿ ಅವ್ರಿಗೆ. ನೀವ್ ಆಕ್ಚುಲ್ ಆಗಿ ನಾನ್ ಏನು, ಆಕ್ಚುಲ್ ಆಗಿ ನಯನ ಏನು, ಆಕ್ಚುಲ್ ಆಗಿ ಶರತ್ ಏನು, ನೀವಾಗಿರಿ. ಇನ್ನೊಬ್ರನ್ನ ಬೀಳೋವರೆಗೂ ಅವ್ರನ್ನ ಇಂಪ್ರೆಸ್ ಮಾಡ್ಬಿಟ್ಟು ಆಮೇಲೆ ಯಾಕೆ ಅವ್ರನ್ನ
ಅವ್ರಿಗೆ ಫೀಲ್ ಆದಾಗ ಯಾಕೆ ಮಾಡ್ತೀರಾ, ಇವ್ನು ಯಾಕೋ ಬರ್ಬರ್ತಾರ ನನ್ ಲವ್ ಮಾಡ್ತಾ ಇಲ್ಲ ಅಥವಾ ಬರ್ಬರ್ತಾರ ನಮ್ಮ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ನಂಗೆ ಯಾಕೆ ಮಾಡ್ತೀರಾ. ಸ್ಟಾರ್ಟಿಂಗ್ ಡೇಸ್ ಇಂದಾನೆ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್, ಇದು ನಾನು ಇರೋದು ಹಿಂಗೆ, ನನ್ಗೆ ಕೋಪ ಜಾಸ್ತಿ, ನಾನು ಫುಡ್ಡಿ, ನಂಗೆ ಈ ತರ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗತ್ತೆ, ಇದೆಲ್ಲ ಇದನ್ನೆಲ್ಲಾ ಕೂತು ಮಾತಾಡಿ ಡಿಸ್ಕಸ್ ಮಾಡಿ ಅವ್ರೊಟ್ಟಿಗೆ ಒಂದಷ್ಟು ಸಮಯನ ಕಳೆದ ಮೇಲೆ ನಾನು ಇವ್ನಿಗೆ ಒಪ್ಪಿಗೆ ಆಗ್ತೀನಾ, ನಾನು ಇವ್ನ ಜೊತೆ ಮೂವ್ ಮಾಡಬಹುದಾ, ನಾನು ಇವಳ ಜೊತೆ ಮೂವ್ ಮಾಡಬಹುದಾ. ಒಂದು ದಿನ ಒನ್ ಫೈನ್ ಡೇ ನೀವು ಜೋರಾಗಿ ಜಗಳ ಮಾಡಿದ್ರು ನಿಮ್ಮಿಬ್ರಿಗೂ ಪ್ಯಾಚ್ ಅಪ್ ಮಾಡ್ಕೊಳ್ಳೋ ತಾಕತ್ತಿದ್ಯಾ, ಅವಾಗ ಮಾತ್ರ ಮದ್ವೆ ಆಗಿ. ಲವ್ ಮಾಡ್ಬಿಟ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರು, ನ್ಯೂಸ್ ಆಗೋಯ್ತು, ಇದ್ ಮಾಡ್ಬಿಟ್ವಿ. ಸೋಷಿಯಲ್ ಮೀಡಿಯಾದಕ್ಕೂ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಜೊತೆಗೆ ಈ ಡಿವೋರ್ಸ್ ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದ್ ಗ್ಯಾಪ್ ಅಲ್ಲಿ ಮಗು ಮಾಡ್ಕೊಳ್ದಿರೋದು ಕೂಡ ಕಾರಣ ಆಗ್ಬೋದಾ ಅಂತ ನನಗೇನು ಹಂಗ ಅನ್ಸಲ್ಲ. ಬಿಕಾಸ್ ಈಗ ನನ್ನ ಪ್ರಕಾರ ನಾನು ನನ್ನ ಗಂಡ ಜಗಳ ಮಾಡೋಷ್ಟು ಪ್ರಪಂಚದಲ್ಲಿ ಯಾವ ಗಂಡ ಹೆಂಡ್ತಿನೂ ಜಗಳ ಮಾಡಲ್ಲ ಅನ್ಸುತ್ತೆ. ಕೆಟ್ಟ ಕೊಳ್ಕ ಜಗಳ ಮಾಡ್ಬಿಟ್ಟಿದೀವಿ, ಬಟ್ ಸ್ಟಿಲ್ ವಿ ಆರ್ ಟುಗೆದರ್. ಕರೆಕ್ಟ್. ಫೈನಲಿ ಅವ್ರು ಬಂದು ಸಾರಿ ಕೇಳ್ತಾರಲ್ಲ, ನಾನು ಹೋಗಿ ಸಾರಿ ಕೇಳ್ತಿದೀವಿ. ಅಟ್ಲೀಸ್ಟ್ ಅಷ್ಟು ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಗಳ ಮಧ್ಯೆ. ಎಲ್ಲರೂ ನನ್ನ ಗಂಡ ನೋಡೋರು ಎಲ್ಲರೂ ಹೇಳಿ, ನಿನ್ ಗಂಡ ಮಾತಾಡೋದೇ ಇಲ್ಲ, ಮೂಗ ಏನು ಮಾತಾಡೋದು. ಅವ್ರು ಮಾತಾಡಲ್ಲಪ್ಪ, ಅವ್ರಿಗೆ ಯಾರ ಜೊತೆ ಏನಾದ್ರು ಕಂಫರ್ಟ್ ಅನ್ಸೋವರೆಗೂ ಅವ್ರು ಮಾತಾಡಲ್ಲ. ಅವ್ರ ಫ್ರೆಂಡ್ ಸರ್ಕಲ್ ಅವ್ರು ಸಕ್ಕತ್ತಾಗಿ ಮಾತಾಡ್ತಾರೆ, ಚಿಂದಿಗೆ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ, ಅವ್ರು ಇರೋದೇ ಹಾಗೆ. ಅಂಡ್ ನನಗೆ ಓಕೆ, ಅದು ನಿನಗೇನ್ ಪ್ರಾಬ್ಲಮ್ ಅಲ್ವಾ. ಸೊ ನೀನ್ ಬಜಾರಿ, ಅವ್ರು ಸೈಲೆಂಟು. ಇನ್ನೊಬ್ರನ್ನ ಹೇಗೆ ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಮದ್ವೆ ಆಗಿದ ತಕ್ಷಣ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನ್ ಹಂಗಿರ್ಬೇಡ, ನೀನ್ ಹಿಂಗಿರು, ನೀನ್ ಹಿಂಗಿರ್ಬೇಡ, ಹಂಗಿರು. ಅವ್ರು ಹಂಗಿರೋದಕ್ಕೆ ತಾನೇ ನೀವು ಅವ್ರನ್ನ ಪ್ರೀತಿ ಮಾಡಿದ್ರು. ಯಾಕೆ ಚೇಂಜ್ ಮಾಡ್ತೀರಾ ಅವ್ರನ್ನ? ಅವ್ರು ಚೇಂಜ್ ಮಾಡೋದಕ್ಕೆ ಯಾಕೆ ಅವ್ರನ್ನ ಪ್ರೀತಿ ಮಾಡ್ತೀರಾ ಅಲ್ವಾ. ಇದು ಆಕ್ಚುಲಿ ನನಗೆ ನನ್ನ ಗಂಡ ಹೇಳ್ಕೊಟ್ಟಿದ್ದು. ನಿನಗೆ ಗೊತ್ತು, ನನ್ಗೆ ಏನು ಅಂತಂದ್ರೆ ಅವ್ರು ಯೂಶಲಿ ಸ್ವಲ್ಪ ಪಾರ್ಟಿ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಅವ್ರಿಗೆ. ದೊಡ್ಡ ಸರ್ಕಲ್ ಅವ್ರ ಫ್ರೆಂಡ್ ಸರ್ಕಲ್ ಅಂತೂ. ಅವ್ರು ಹೆಂಗೆ ಅಂದ್ರೆ ಮದ್ವೆಗಿಂತ ಮುಂಚೆನೂ ಹಂಗೆ ಪಾರ್ಟಿ ಫ್ರೆಂಡ್ಸು ಜಾಲಿ ಟ್ರಿಪ್ ಹಂಗ್ ಹೋಗೋರು. ಅಂಡ್ ಅವ್ರು ನಿಮ್ನ ಫೋರ್ಸ್ ಕೂಡ ಮಾಡಲ್ಲ ಆಗ್ಬೇಕು, ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರೆ ನಮ್ಗೆ ಪಾರ್ಟಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಆರಾಮಾಗಿ ಮನೇಲಿ ನಾನು ಎಂಜಾಯ್ ನಾಟ್ ಲೈಕ್ ದಟ್. ಅವ್ರು ಅಲ್ಲವೇ ಅಲ್ಲ ಆತರ. ನಾನೇ ಕೇಳಿದ್ರು ಅವ್ರು ಯೋಚನೆ ಮಾಡ್ತಾರ ಒಂದೆರಡು ಸರಿ, ಬೇಡ ಹೆಣ್ಮಕ್ಳೆಲ್ಲ ಬರೋ ಜಾಗ ಅಲ್ಲ ಆತರ ಹಂಗೆ ಹೇಳ್ಬಿಡು. ಬಟ್ ನಾನೇ ಯಾವತ್ತಾದ್ರೂ ಅವ್ರಿಗೆ ಇವತ್ತು ನಮ್ಮ ಯಜಮಾನ ಕೇಳ್ತಿರ್ತಾರೆ ಹೆಂಗೆ ಅಂತ, ಐ ಜಸ್ಟ್ ಫಿನಿಶ್ ಇಟ್ ಆಫ್. ಆ ತರ ಪಾರ್ಟಿ ಫ್ರೀಕ್ ಎಲ್ಲ ಇರ್ತಾರೆ. ಸೊ ಇಮಿಡಿಯೇಟ್ ಮದ್ವೆ ಆಗಿದ ತಕ್ಷಣ ನೀನ್ ಕುಡಿಯೋದ್ ಬಿಟ್ಬಿಡು, ನಿನ್ ಫ್ರೆಂಡ್ಸ್ ಬಿಟ್ಬಿಡು. ಹೆಂಗೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಫ್ರೆಂಡ್ಸ್ ಬಿಟ್ಬಿಡು? ನಿನಗೆ ಹೆಂಗೆ ನಿಂದು ಅಂತ ಒಂದ್ ಸರ್ಕಲ್ ಇದೆ, ಆತನಿಗೂ ಅವಂದು ಅಂತ ಒಂದ್ ಸರ್ಕಲ್ ಇದೆ ಅಲ್ವಾ. ಅವ್ನು ಅದನ್ನ ಎಂಜಾಯ್ ಮಾಡ್ಬೇಕು. ಸಿ, ನೀವು ನಿಮ್ ಲೈಫ್ ನ ನೀವು ಎಂಜಾಯ್ ಮಾಡಿ, ಇನ್ನೊಬ್ರು ಪರ್ಸನಲ್ ಟೈಮ್ ನ ರೆಸ್ಪೆಕ್ಟ್ ಮಾಡಿ, ಇವ್ರ ಪರ್ಸನಲ್ ಟೈಮ್ ನ ನೀವು ರೆಸ್ಪೆಕ್ಟ್ ಮಾಡಿ, ಇನ್ನೊಬ್ಬರ ಪ್ರೊಫೆಷನ್ ಅನ್ನ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಿ. ಪ್ರೀತಿ ಅಂತಂದ್ರೆ ನೀವು ಹಾಸಿಗೆ ಮೇಲೆ ಹಂಚ್ಕೊಳ್ಳೋದಲ್ಲ ಪ್ರೀತಿ, ನೀವು ರೋಸ್ ಕೊಟ್ಟು ಹಂಚ್ಕೊಳ್ಳೋದಲ್ಲ ಪ್ರೀತಿ, ಮುತ್ತು ಕೊಟ್ಟು ನೀವು ಹಗ್ ಮಾಡಿ ಅಲ್ಲ, ನಿಮ್ಮ ಎಮೋಷನ್ಸ್ ನ ಶೇರ್ ಮಾಡ್ಕೊತೀರಲ್ಲ. ಈಗ ನೀವೇನೋ ಅಂದ್ರಿ, ನನಗ್ ಬೇಜಾರಾಯ್ತು, ನಾನು ನಿಮ್ಮ ಹತ್ರ ಹೇಳ್ಕೋಬೇಕು, ಹಿಂಗ್ ಮಾತಾಡ್ಬೇಡಿ, ನಾನು ನಿಜವಾಗ್ಲೂ ಬೇಜಾರ ಮಾತಾಡ್ಬೇಕಾದ್ರೆ ಅಂತ. ಅದ್ರ ಅರ್ಥ ಆಗತ್ತಲ್ವಾ? ನೀವು ಸೈಲೆಂಟ್ ಆಗಿದ್ರೆ ಅವನೇನ್ ದೇವರ ಹಂಗೆಲ್ಲ ಆಮೇಲೆ ನಿಮ್ ಮುಂಚೆ ಎಲ್ಲ ಅರ್ಥ ಆಗ್ತಿತ್ತು, ಇವಾಗ ಏನು ಅರ್ಥ ಆಗಲ್ಲ. ಮದ್ವೆ ಆದ್ಮೇಲೆ ಬಾಯ್ ಬಿಟ್ಟು ಮಾತಾಡ್ಬೇಕು. ಗಂಡ್ ಮಕ್ಳಿಗೆ ಮದ್ವೆ ಆದ್ಮೇಲೆ ತಂದೆ ಆದಂತ ಒಂದು ಜವಾಬ್ದಾರಿ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಬಿಕಾಸ್ ಮದ್ವೆಗಿಂತ ಮುಂಚೆ ನನ್ನ ಗಂಡ ಫುಲ್ ಜಾಲಿ ಪರ್ಸನ್, ಮದ್ವೆ ಆದ್ಮೇಲೆ ಹಿ ಬಿಕೇಮ್ ಅ ಲಿಟಲ್ ಡಿಗ್ನಿಫೈಡ್, ಒಂಥರ ಸ್ಟ್ರಿಕ್ಟ್ ಆಗಕ್ಕಾದ್ರು. ಯಾಕೆ ಅಂದ್ರೆ ನನ್ಗೆ ಹೆಂಡತಿ ಇದ್ದಾಳೆ, ಶಿ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಅವಳಿಗೆ ಒಂಥರ ಅದು ಶೇಮ್ ಆಗತ್ತೆ. ಪ್ರತಿಯೊಂದು ಹೆಜ್ಜೆನೂ ನಾನು ಹುಷಾರಾಗಿಡ್ಬೇಕು ಅನ್ನೋದು ನಾನು ಅದನ್ನ ಅವ್ರದ್ದು ನೋಡಿದೆ. ಸೊ ನನಗದು ಅರ್ಥ ಆಗ್ತಾ ಹೋಯ್ತು, ಓ ಹೌದಲ್ವಾ, ಕರೆಕ್ಟ್, ಗಂಡ್ ಮಕ್ಳಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತೆ. ಬಟ್ ಈಗ ಅವ್ರ ಫಾದರ್ ಆಗಿದ್ದಾರೆ, ಈಗ ಅವ್ರಿಗೆ ಬೇರೆ ತರದ ಜವಾಬ್ದಾರಿಗಳಿದೆ. ಆಮೇಲೆ ಅವ್ರ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಅವ್ರ ನನ್ನ ಹತ್ರ ಬಂದು ಮಾತಾಡ್ತಾರೆ, ಸಿ ಈಗ ನಮಗ್ ಮಗಳಾಗಿದೆ, ನಾವು ಜಗಳ ಮಾಡಿ ಇನ್ನೂ ಸ್ಟುಪಿಡ್ ತರ ಸಿಲಿ ತರ ಬಿಹೇವ್ ಮಾಡಬಾರ್ದು, ಆ ಮಗುಗೋಸ್ಕರ ನಾವು ಆ ಮಗು ಎದುರುಗಡೆ ಜಗಳ ಮಾಡಿ ತಿದ್ದುಕೋಬೇಕು, ಓಪನ್ ಆಗಿ ಮಾತಾಡ್ಬೇಕು. ನನ್ ಗಂಡನ ಕಾನ್ಸೆಪ್ಟ್ ಏನು, ಏನಾದ್ರೂ ತಪ್ಪಾಗಿರ್ಲಿ ಫಸ್ಟ್ ಗಂಡ ಹೆಂಡತಿ ಓಪನ್ ಆಗಿ ಮಾತಾಡ್ಬೇಕು. ಮಾತಾಡದ್ಮೇಲೆ ಯಾರ್ ತಪ್ಪು ಒಪ್ಪು ಅಂತ ಗೊತ್ತಾಗುತ್ತೆ. ಯು ಬಿ ದ ಫಸ್ಟ್ ಪರ್ಸನ್ ಟು ಆಸ್ಕ್ ಸಾರಿ. ನೀವು ತಪ್ಪಿರ್ಲಿ ಇಲ್ಲೇ ಇರ್ಲಿ, ನೀವು ಫಸ್ಟ್ ಸಾರಿ ಕೇಳಿ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್, ನೀವು ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಆಬ್ವಿಯಸ್ಲಿ ಸಾರಿ ಕೇಳಿದ್ರೆ ಹೋಗ್ದಿರೋ ಮನುಷ್ಯ ಇದ್ದ, ಐ ಮೀನ್ ಬಗ್ದಿರೋ ಮನುಷ್ಯ ಯಾರು ಇಲ್ಲ. ಸಾರಿ ಕೇಳೋದಕ್ಕೆ ಹೆಸಿಟೇಟ್ ಮಾಡ್ಕೋಬಾರ್ದು. ಆಮೇಲೆ ರಿಲೇಶನ್ಶಿಪ್ಸ್ ಗಳ ಮಧ್ಯೆ ಈಗೋ ಬರ್ಬಾರ್ದು, ನಾನ್ ಯಾಕೆ ಕೇಳಲಿ, ಅವನೇ ಬೇಕಾದ್ರೆ ಕೇಳಲಿ. ಅದ್ ಯಾವಾಗ ಬರುತ್ತೆ ಸಂಸಾರ ಅಲ್ಲೇ ಹಾಳಾಗುತ್ತೆ. ನನ್ನಂತವ್ರ ಜೊತೆ ನನ್ನ ಗಂಡ ಸಂಸಾರ ಮಾಡ್ತಾ ದೊಡ್ಡ ವಿಷಯ. ತುಂಬಾ ಜನ ಹಿಂಗ್ ಕಚ್ಚಾಡ್ತಾವ, ಓಕೆ ಅಲ್ಲಿ ಮಕ್ಳು ಮಾಡ್ಕೊಂಡಿಲ್ವ, ಈಗ ಮಕ್ಳು ಮಾಡ್ಕೊಂಡಿದೀವಿ, ಕಚ್ಚಾಡಿದೀವಿ, ಒಡೆದಾಡಿದೀವಿ, ಬಡ್ದಾಡಿದೀವಿ, ಎಲ್ಲಾ ತರ ಮಾತಾಡಿದೀವಿ, ಎಳ್ದಾಡಿದೀವಿ. ನಾವು ತುಂಬಾ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟು ನಾವೇ ಮಾತಾಡ್ಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟಿದೀವಿ. ನಮ್ಮ ಮತ್ತೆ ಯಾವಾಗ್ಲೂ ಹೇಳ್ತೀವಿ,
ಇವ್ರ ಜಗಳದ ಮಧ್ಯ ನಾವು ಹೋಗ್ಬಾರ್ದು, ಸುಮ್ಮನೆ ನಾವು ಮಕ್ಕಳಾಗದಲ್ಲ, ಇವ್ರು ಪ್ಯಾಚ್ ಅಪ್ ಆಗ್ಬಿಡ್ತಾರೆ, ಆಮೇಲೆ ನಾವು ತಗೊಳ್ಬೇಕು ಅಂತ. ಸೊ ಹಂಗಾಗಿ ಯೂಶಲಿ ಗಂಡ ಹೆಂಡತಿ ಜಗಳ ಮಾಡಿದ್ರೆ ಆದಷ್ಟು ಅದನ್ನ ನೀವೇ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೂರನೇ ವ್ಯಕ್ತಿನ ಅಲ್ಲಿ ಇನ್ವಾಲ್ವ್ ಬಿಡಬಾರ್ದು. ಆಮೇಲೆ ಅವ್ರವ್ರ ಲೈಫ್ ಸ್ಟೈಲ್ ನ ಅವ್ರವ್ರಿಗೆ ಅನುಭವಿಸೋದಕ್ಕೆ ಬಿಡಿ, ರೆಸ್ಪೆಕ್ಟ್ ಮಾಡಿ ಈಚ್ ಅದರ್ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹೇಳ್ತಾ ಇದ್ರಿ ಪುನೀತ್ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ, ತುಂಬಾ ಸಪೋರ್ಟಿವ್ ಆಗಿದ್ರು ಅವರು ಅಂತ. ಸೊ ನಾವು ಬಂದ ತಕ್ಷಣ ಎದುರಿಗೆ ಅಂದ್ರೆ ಮನೆ ಎದುರಿಗೆನೆ ಸರ್ ಫೋಟೋ ಹಾಕೊಂಡಿದ್ರಿ. ಏನಿದ್ರದ್ದು ಅಂದ್ರೆ ಏನಕ್ಕೆ ಹಾಕೊಂಡ್ರಿ, ಹೆಂಗ್ ಸಿಕ್ತು ಈ ಫೋಟೋ? ಯಾಕಂದ್ರೆ ತುಂಬಾ ಅಪರೂಪವಾದ ಫೋಟೋ ಇದು. ನಮ್ಮ ಮನೆಯಲ್ಲಿರುವಂತಹ ಅಪ್ಪು ಸರ್ ಫೋಟೋ ಇದು. ಇದು ಆಕ್ಚುಲಿ ಅಕ್ಷಯ್ ಕೋಟ್ಯಾನ್ ಅಂತ ಅಂದ್ಬಿಟ್ಟು ಒಬ್ರು ಲೀಫ್ ಆರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಅವರು ಇದನ್ನ ನನಗೆ ಕೊಟ್ಬಿಟ್ಟು ನೀವು ಇದನ್ನ ಅಪ್ಪು ಸರ್ ತಲುಪಿಸಿ ಅಂತ ಹೇಳಿದ್ರು. ನಾನು ಇದನ್ನ ಅಪ್ಪು ಸರ್ಗೆ ಇದ್ರದ್ದು ಫೋಟೋನ ಇಟ್ಕೊಂಡಿದ್ನಲ್ಲ, ಸೊ ಇದ್ರ ಫೋಟೋನ ನಾನು ಅಪ್ಪು ಸರ್ ತೋರಿಸ್ಬಿಟ್ಟು ಈ ತರದೊಬ್ರು ನಿಮ್ಮ ಅಭಿಮಾನಿ ಹಿಂಗೆ ಕೊಟ್ಟಿದ್ದಾರೆ ಸರ್, ಇದು ನಿಮಗೆ ತಲುಪಿಸ್ಬೇಕು, ಸೊ ಯಾವಾಗ ನಿಮ್ಮ ಅವೈಲಬಿಲಿಟಿ ಹೇಳಿ ನನಗೆ ಅಂತ ಅಂದೆ. ಸರ್ ಏನಂದ್ರು, ಓಕೆ ಈಗ ಕಮಿಂಗ್ ಸಂಡೇ ಐ ಆಮ್ ಫ್ರೀ, ನೀನಾಗ ಬಂದು ಭೇಟಿ ಮಾಡ್ಬೋದು, ಕೊಟ್ಬಿಟ್ಟು ಹೋಗ್ಬೋದು, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ರು. ಹಂಗೆ ಹೇಳಿ ಬಹುಶಃ ಒಂದು ವಾರಕ್ಕೇನೆ ವಿ ಲಾಸ್ಟ್ ಹಿಮ್, ಅಪ್ಪು ಸರ್ನ. ಸೊ ಹಂಗಾಗಿ ನಂಗೆ ಯಾಕೋ ಇದನ್ನ ಅವ್ರ ಮನೆಗೆ ತಲುಪಿಸ್ಬೇಕು ಅಂತ ಅನಿಸ್ಲಿಲ್ಲ. ಅಂದ್ರೆ ಅವ್ರ ಮನೇಲಿ ಸಾಕಷ್ಟು ಫೋಟೋಸ್ಗಳು ಇರ್ತವೆ ನೆನಪಿಗೆ ಅಂತ. ಜೊತೆಗೆ ಇಂಥ ಕೋಇನ್ಸಿಡೆನ್ಸ್ ಫೋಟೋ ತಲುಪಿಸೋಕೆ ಹೋಗಿ ನಂಗಿರೋದು ಇದು ಒಂದೇನೆ. ಅಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರು, ಕೊಟ್ಬಿಡಿ ಇದನ್ನ ಆ ಫೋಟೋನ ಅವ್ರಿಗೆ. ನಂಗೆ ಯಾಕೋ ಕೊಡಕ್ಕೆ ಮನ್ಸು ಬರ್ಲಿಲ್ಲ. ನನ್ನ ಹತ್ರ ಇರೋದು ಇದೊಂದೇ ಫೋಟೋ ಅಪ್ಪು ಸರ್ದು. ಇದು ಬಿಟ್ರೆ ಶೂಟಿಂಗ್ ನಾನು ಅವ್ರ ಹತ್ರ ತೆಗೆಸ್ಕೊಳ್ಳಿದ ಒಂದೇ ಫೋಟೋ ಇರೋದು. ಇದೊಂದು ಇರ್ಲಿ ಅಂತ ನಾನು ಮನೇಲಿ ಉಳಿಸ್ಕೊಂಡು ಚೇಂಜ್ ಮಾಡ್ಕೊಂಡಿರ್ತೀರಾ. ಇದಾಗಿ ಬಂದು ಬಹುಶಃ 2 ವರ್ಷ ಆಯ್ತು ಅನ್ಸುತ್ತೆ ನಮ್ಮ ಮನೆಗೆ. ಫೈನಲಿ ಹುಡುಕಿ ತಡ್ಕಿ ಬೆಳಗಿಂದ ಡೇಟ್ಸ್ ಕೊಟ್ಟು ಅಂದರೆ ಕಾಯಿಸಿ ಸ್ವಲ್ಪ ನಮ್ಮನ್ನು ಸತಾಯಿಸಿ ತುಂಬ ಚೆನ್ನಾಗಿ ಪಟ್ಪಟ ಅಂತ ಮಾತಾಡ್ತಾ ಇದ್ರು. ನಾವು ಬರೀ ಟಿ ವಿಲಿ ಮಾತ್ರ ನೋಡಿದ್ವಿ. ಈಗ ಫೈನಲಿ ನಮ್ಮ ನೇರಲ್ಲಿರುವಾಗ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ನನ್ನ ಸದಾವಕಾಶ ಮತ್ತು ನನ್ನ ಅದೃಷ್ಟ ಅಂತಲೂ ಅನಿಸುತ್ತೆ. ಯಾಕಂದರೆ ಮೇಡಮ್ ಅವರು ಅಷ್ಟು ಈಸಿಯಾಗಿ ಸಿಗಲ್ಲ ಅಂತ ಕೇಳ್ಪಟ್ಟಿದ್ದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.